ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವದಿತ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪ್ರಕೃತಿಯ ಪಿಸುನುಡಿಗಳನ್ನು ಶಕುನಗಳು ನಿಮಿತ್ತಗಳು ಅಂತ ಕರೀತಾರೆ. ಆ ಶಕುನಗಳು ನಿಮಿತ್ತಗಳು ಮೊದಲಾದವುಗಳೆಲ್ಲ ವಿನಾಶದ ಸೂಚನೆಯನ್ನು ಕೊಡ್ತಾ ಇದ್ವು ಅನ್ನೋದನ್ನು ನಾವು ನಿನ್ನೆ ನೋಡ್ತಾ ಇದ್ವಿ. ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗುತ್ತೆ, ಆ ಬದಲಾವಣೆ ಒಂದೋ ಒಳ್ಳೆಯದನ್ನು ಹೇಳ್ತವೆ, ಒಂದೋ ಕೆಟ್ಟದ್ದನ್ನು ಹೇಳ್ತವೆ. ಒಳ್ಳೆಯದನ್ನು ಹೇಳೋದನ್ನು ನಾವು ಎಲ್ಲಿ ಕಂಡೆವು? ಕೃಷ್ಣ ಹುಟ್ಟುವಾಗ, ರಾಮ ಹುಟ್ಟುವಾಗ ಕಂಡೆವು. ಕೆಟ್ಟದ್ದು ಎಲ್ಲಿದ್ರೆ ಈ ತರಹದ ಯುದ್ಧದಲ್ಲಿ, ಮತ್ತೆ ಇವರು ಹುಟ್ಟುವಾಗ, ದೈತ್ಯರು ಹುಟ್ಟುವಾಗ ಕಂಡೆವು. ಅದರಿಂದಾಗಿ ಅದನ್ನು ಆ ದೃಷ್ಟಿಯಲ್ಲಿ ನೋಡಬೇಕು. ಮಘಾ ಸ್ವಂಗಾರಕೋ ವಕ್ರಃ ಶ್ರವಣೇತ ಬೃಹಸ್ಪತಿ ಭಗಂ ನಕ್ಷತ್ರಮಾಕ್ರಮ್ಯ ಸೂರ್ಯಪುತ್ರೇಣ ಪೀಡ್ಯತೆ. ಮಘಾ ನಕ್ಷತ್ರದಲ್ಲಿ ವಕ್ರನಾದ ಮಂಗಳ ತೋರಿ ಬರ್ತಾ ಇದ್ದಾನೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಹೀಗೊಂದು ನಿಯಮ ಇದೆ, ವಕ್ರೀಗ್ರಹ ಸ್ವಚ್ಛ ಫಲಂ ದಧಾತಿ ಅಂತ. ನೀವು ಜ್ಯೋತಿಷ್ಶಾಸ್ತ್ರದಲ್ಲಿ ನೋಡಿದರೆ ವಕ್ರೀ ಶುಕ್ರ ಮತ್ತೆ ವಕ್ರೀಗ್ರಹ ಎರಡೂ ಕೂಡ. ವಕ್ರೀಗ್ರಹ ಅಂತಂದ್ರೆ ಹೇಗೆ, ಒಂದು ಮನೆಯಲ್ಲಿ ದೃಷ್ಟಿಯನ್ನ ಇಟ್ಟು ತದ್ವಿರುದ್ಧವಾದ ಮನೆಯಲ್ಲಿ ಇರ್ತಾನೆ. ಅಂದ್ರೆ ಈಗ ನಿಮಗೆ ಗಡಿಯಾರದ ದೃಷ್ಟಿಯನ್ನು ಕೊಡೋದಾದ್ರೆ, ಮೂರನೇದರತ್ತ ದೃಷ್ಟಿಯನ್ನ ಇಟ್ಟು 9ರಲ್ಲಿ ಇದ್ರೆ ಅದನ್ನ ಮ್ಯೂಂಡೇನ್ ಆಸ್ಟ್ರಾಲಜಿಯಲ್ಲಿ, ನಾನು ಹೇಳ್ತಾ ಇರೋದು ಇಲ್ಲಿ ಅಲ್ಲ, ಈ ಇದರಲ್ಲಿ ಅಲ್ಲ, ಎಲ್ಲಿ ಗ್ರಹ ನೇಟಲ್ ಚಾರ್ಟ್ ಅಲ್ಲಿ ಅಲ್ಲ, ನಮ್ಮ ನೇಟಲ್ ಚಾರ್ಟ್ ಅಲ್ಲಿ ವಕ್ರತ್ವದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಮ್ಯೂಂಡೇನ್ ಆಸ್ಟ್ರಾಲಜಿ ಅದನ್ನು ವರಾಹಮಿಹಿರ ಬೃಹತ್ ಸಂಹಿತೆಯಲ್ಲಿ ನಿರೂಪಣೆ ಮಾಡಿದ್ದಾರೆ. ವರಾಹಮಿಹಿರನ ಬೃಹತ್ ಸಂಹಿತೆ ಅದರಲ್ಲಿ 2ನೇ ಭಾಗ, ಮೊದಲನೇದು ಗ್ರಹಚಾರಾಧ್ಯಾಯ ಅಂತ ಮೊದಲನೇ ಭಾಗ, 2ನೇಯದ್ದು ಪ್ರಕೃತಿಯ ಘೋರ ಸಂಗತಿಗಳನ್ನ ಮತ್ತೆ ಪ್ರಕೃತಿಯ ಸಾಮಾನ್ಯ ಸಂಗತಿಗಳನ್ನು ವಿಸ್ತಾರವಾಗಿ ಹೇಳುವಂತಹ ನೇಚರಾಲಜಿ ಅಂತ ಹೇಳಬಹುದು. ಅದನ್ನ ಅಷ್ಟು ಸೊಗಸಾಗಿ ಇದೆ. ಗ್ರಹಗಳ ನಡೆ ಅವುಗಳನ್ನ ಜ್ಯೋತಿಷ್ಶಾಸ್ತ್ರದಲ್ಲಿ ಬಹಳ ನಿಪುಣರಾದವರು, ಬಹಳ ಆಳವಾಗಿ ಇದ್ದವರು ಅದನ್ನ ಗಮನಿಸ್ತಾರೆ. ನಮಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ಆ ಗತಿಯೂ ಇಲ್ಲ, ಆಸಕ್ತಿಯೂ ಇಲ್ಲ. ಆದರೂ ಮಹಾಭಾರತದಲ್ಲಿ ಹೇಳಿದೆಯಲ್ಲ ಅಂತ ಅದನ್ನು ನೋಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ವಕ್ರ ಅಂತ ಅಂಗಾರಕನನ್ನು ಯಾಕೆ ಕರೀತಾರೆ ಅಂದರೆ, ಅವನ ದೃಷ್ಟಿ 3ನೆಯ ಮನೆಗಿರುತ್ತೆ ಅಂದರೆ ಅವನು 9ನೇ ಮನೆಯಲ್ಲಿದ್ದರೆ ಅದನ್ನು ವಕ್ರ ಅಂತ ಕರೀತಾರೆ. ಒಂದು ದೇಶದ ಹುಟ್ಟು ಯಾವ ಘಳಿಗೆಯ ಮೇಲಾಯಿತು ಅದನ್ನು ನೋಡಿಕೊಂಡಾಗ ಯಾವ ನಕ್ಷತ್ರದ ಮೇಲೆ ದೃಷ್ಟಿ ಇತ್ತು, ಯಾವ ಮನೆಯಲ್ಲಿ ಇದ್ದಾನೆ ಅಂತ, ಯಾವ ಮನೆಯಲ್ಲಿ ಇದ್ದ, ಅದರ ಮೂಲಕ ಅದೇನು ಸೂಚನೆ ಆಗತ್ತೆ ಅಂತ ಆ ತತ್ಕಾಲ ನಿಮಿತ್ತ ಅಂತ ಕೇಳ್ತಾರೆ. ಆ ನಿಮಿತ್ತದಲ್ಲಿ ಹೀಗಿದ್ದ. ಇನ್ನು ಶ್ರವಣ ನಕ್ಷತ್ರದಲ್ಲಿ ಬೃಹಸ್ಪತಿ ಇದ್ದಾನೆ, ಆದರೆ ಸೂರ್ಯಪುತ್ರೇಣ ಪೀಡ್ಯತೆ, ಶನೈಶ್ಚರ ವಕ್ರದೃಷ್ಟಿಯನ್ನು ಹಾಕಿದ್ದಾನೆ. ಅಂದ್ರೆ ಗ್ರಹಗಳು ಪರಸ್ಪರ ತಿಕ್ಕಾಟ ನಡೆಸ್ಕೊಳ್ತವೆ ಅಂತ ಅರ್ಥ ಅಲ್ಲ, ಸೂಚನೆ ಅದು. ಅದನ್ನ ಪೀಡ್ಯತೆ ಅಂತಾರೆ. ಗ್ರಹಗಳಿಗೆ ಯಾವತ್ತೂ ಕೂಡ ಪರಸ್ಪರ ತಿಕ್ಕಾಟ ಇಲ್ಲ, ಅದನ್ನ ನೆನ್ಪಿಟ್ಕೊಂಡ್ಬಿಡಿ.
ನಮಗೆ ಏನೋ ಒಂದು ಆಗತ್ತೆ ಅನ್ನೋದನ್ನು ಸೂಚಿಸಬೇಕಲ್ಲ. ಅದೇ ಅವರ ಸ್ಥಿತಿ, ಅವರ ನಡೆಯಿಂದಲೇ ಅವರು ಗ್ರಹಗಳು ಮಾತನಾಡೋದು. ನಿನ್ನೆ ಕೂಡ ಒಂದೊಂದು ರೋಹಿಣಿಯನ್ನ ಹೌದೌದು ಇದ್ದಾನೆ ಅಂತ, ಅದು ಅಂದ್ರೆ ರೋಹಿಣಿ ನಕ್ಷತ್ರದ ನೇರದಲ್ಲಿ ಅವನಿದ್ರೆ ಅಥವಾ ರೋಹಿಣಿಯ ಪಕ್ಕದಲ್ಲಿ ಅವನಿದ್ರೆ ಅದನ್ನ ಪೀಡೆ ಅಂತ ಕರೀತಾರೆ. ಅಂದ್ರೆ ಪೀಡೆ ಅಂದ್ರೆ ಏನು? ಪೀಡೆಯನ್ನ ಸೂಚಿಸ್ತಾನೆ ಅಂತ ಅರ್ಥ. ಅವನು ಆ ರೋಹಿಣಿಯನ್ನ ಹಿಡ್ಕೊಂಡು ಪೀಡೆ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಅದು ಆ ಜ್ಯೋತಿಷದ ಪರಿಭಾಷೆ. ಶುಕ್ರ ಪ್ರೋಷ್ಠಪದೇ ಪೂರ್ವೆ ಸಮಾರುಷ್ಯ ವಿಷಾಂಪತೆ ಉತ್ತರೇ ತು ಪರಿಕ್ರಮ್ಯ ಸಹಿತ ಪ್ರತ್ಯುದೀಕ್ಷತೆ. ಇನ್ನು ಗ್ರಹಗಳ ನಡೆಯನ್ನು ನಾವು ಗಮನಿಸೋದಾದ್ರೆ, ಗ್ರಹಗಳ ನಡೆ ಅಂದರೆ ಎರಡು ರೀತಿ. ಗ್ರಹಗಳ ಚಲನೆ ಅನ್ನೋದು ಒಂದರ್ಥ, ಗ್ರಹಗಳ ಬೆಳಕಿನ ಚಲನೆ ಅನ್ನೋದು ಕೂಡ ಗ್ರಹಚಾರವೇ. ಈ ತರಹದ ಗ್ರಹಚಾರವನ್ನ ಬೃಹತ್ ಸಂಹಿತೆಯಲ್ಲಿ ನಿರೂಪಣೆ ಮಾಡ್ತಾರೆ. ನನಗೆ ಎಷ್ಟರ್ಥ ಆಗಿದೆ ಅಷ್ಟು ಹೇಳ್ತೇನೆ, ಯಾಕೆಂದರೆ ಜ್ಯೋತಿಷ ನನ್ನ ಸಬ್ಜೆಕ್ಟ್ ಅಲ್ಲ. ಅದರಿಂದಾಗಿ ಅಲ್ಲಿ ಏನಿದೆ, ಶುಕ್ರ ಪ್ರೋಷ್ಠಪದೇ ಪೂರ್ವೆ, ಶುಕ್ರ ಏನು ಮಾಡ್ತಾ ಇದ್ದಾನೆ, ಅವನು ಭಾದ್ರಪದ ಮಾಸದಲ್ಲಿ, ಭಾದ್ರಪದ ಮಾಸದಿಂದ ಹಿಡಿದುಕೊಂಡು ಸಂಚಾರ ಮಾಡಿ ಈಗ ಚಳಿಗಾಲದಲ್ಲಿ ಉಗ್ರವಾಗಿ ನೋಡ್ತಾ ಇದ್ದಾನೆ. ಉಗ್ರತೆ ಹೇಗೆ ಗೊತ್ತಾಗತ್ತೆ? ಶ್ಯಾಮೋ ಗ್ರಹ ಪ್ರಜ್ವಲಿತ ಸಧೂಮಸ್ಸಹ ಪಾವಕಃ ಐಂದ್ರಂ ತೇಜಸ್ವಿ ನಕ್ಷತ್ರಂ ಜ್ಯೇಷ್ಠಾಂ ಆಕ್ರಮ್ಯ ತಿಷ್ಠತಿ. ಅವನಿಂದ ಬರುವ ಬೆಳಕು ಏನಿದೆ ಅದು ನೀಲಿ ಬಣ್ಣದ್ದಾಗಿ ಕಾಣ್ತಾ ಇದೆ. ಹೀಗಾಗಿ ಅವನು ಉರಿತಾ ಇದ್ದಾನೆ. ಇಂದ್ರ ದೇವತಾಕವಾದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಆ ಜ್ಯೇಷ್ಠ ನಕ್ಷತ್ರವನ್ನು ಆಕ್ರಮಿಸಿ ನಿಂತಿದ್ದಾನೆ. ಧ್ರುವ ಪ್ರಜ್ವಲಿತೋ ಘೋರಂ ಅಪಸವ್ಯಂ ಪ್ರವರ್ತತೆ ಚಿತ್ರಾ ಸ್ವಾತ್ಯಂತರೇ ಚೈಷ ಸಂಸ್ಥಿತ ಪರುಷೋ ಗ್ರಹ. ಧ್ರುವ ಉರಿಯುವಂತೆ, ಧ್ರುವ ಮಂಡಲ ಇಡೀ ಉರಿಯುವ ಹಾಗೆ ಕಾಣ್ತಾ ಇದೆ. ಧ್ರುವ ಮಂಡಲದ ಆಚೆ ಈಚೆ ಚಿತ್ರ ಮತ್ತೆ ಸ್ವಾತಿ ಇದೆ. ವಕ್ರಾನುವಕ್ರಂ ಕೃತ್ವಾತು ಶ್ರವಣೇ ಪಾವಕ ಪ್ರಭಃ ಬ್ರಾಹ್ಮಂ ನಕ್ಷತ್ರಮಾಶ್ರಿತ್ಯ ಲೋಹಿತಾಂಗೋ ವ್ಯವಸ್ಥಿತಃ. ವಕ್ರದ ಚಲನೆಯೇ ಹೆಚ್ಚಾಗಿದೆ. ಪ್ರತಿಯೊಂದು ಗ್ರಹವೂ ಕೂಡ ವಕ್ರವಾಗಿ ಬಂದಿದೆ. ಸಾಮಾನ್ಯ ಶುಕ್ರನಿಗೆ ಮಾತ್ರ ಹೇಳೋದು ವಕ್ರೀ ಶುಕ್ರ ಸ್ವಚ್ಛ ಫಲಂ ದದಾತಿ ಅಂತ ಹೇಳಿ ಜ್ಯೋತಿಷ್ಶಾಸ್ತ್ರದಲ್ಲಿ ವಕ್ರನಾದ ಶುಕ್ರ ಏನಿದ್ದಾನೆ ಹೆಚ್ಚು ಫಲವನ್ನು ಕೊಡ್ತಾನೆ ಅಂತ. ವಸ್ತುತಃ ಅದು ಅಪ್ಲೈಸ್ ಟು ಆಲ್. ಮ್ಯೂಂಡಿಯನ್ ಆಸ್ಟ್ರಾಲಜಿಯಲ್ಲಿ ಅಂದರೆ ಪ್ರಾಕೃತಿಕವಾದ ನಿಮಿತ್ತವನ್ನು ತೋರಿಸುವಾಗ ಪ್ರತಿಯೊಂದು ಗ್ರಹವೂ ಕೂಡ ವಕ್ರಾನುವಕ್ರವಾಗಿ ಬಂದಿದೆ ಅಂತಂದ್ರೆ ದೊಡ್ಡ ವಿನಾಶದ ಸೂಚನೆ. ಇಷ್ಟು ನಮಗೆ ಅರ್ಥ ಆಗಿದ್ದು. ಇದರಲ್ಲಿ ಇನ್ನೂ ಜ್ಯೋತಿಷವನ್ನು ಆಳವಾಗಿ ಬಲ್ಲವರು ಹೇಳಿದರೆ, ಏನಾದರೂ ಇದು ಮುಂದೆ ಯಾವತ್ತಾದರೂ ಕೇಳಿದರೆ ಅದನ್ನು ಪೂರ್ತಿಯಾಗಿ ತಿದ್ದುಕೊಳ್ಳಿಕ್ಕೆ ತಯಾರಿದ್ದೇನೆ. ನಮಗೆ ಗೊತ್ತಿರೋದಿಷ್ಟು. ನಾನು ಜ್ಯೋತಿಷ್ಕರಲ್ಲ, ಜ್ಯೋತಿಷಾಸ್ತ್ರ ನಮಗೆ ಗೊತ್ತಿಲ್ಲ, ಅದರಿಂದಾಗಿ ಹೇಳ್ತಾ ಇರೋದು. ಸರ್ವಸಸ್ಯ ಪ್ರತಿಚ್ಛನ್ನ ಪೃಥಿವೀ ಸಸ್ಯ ಮಾಲಿನಿ ಪಂಚಶೀರ್ಷಾಯವಾಶ್ಚೈವ ಶತಶೀರ್ಷಾಶ್ಚ ಶಾಲಯ. ಇನ್ನು ಎಲ್ಲ ಸಸ್ಯಗಳಿಂದ ತುಂಬಿದೆ ಭೂಮಿ. ಈ ವರ್ಷದಲ್ಲಿ ಮಳೆ ಚೆನ್ನಾಗಿ ಆಗಿ ಬೆಳೆ ಚೆನ್ನಾಗಿ ಆಗಿದೆ. ಕುರುಕ್ಷೇತ್ರ ನಡೆಯುವಾಗ ಅಕಸ್ಮಾತ್ ಏನಾದರೂ ಯುದ್ಧ ನಡೆಯುವಾಗ ಅದಕ್ಕಿಂತ ಮುಂಚೆ ಬರಗಾಲ ಇದ್ದಿದ್ರೆ ಯುದ್ಧ ಮಾಡ್ತಾ ಇರಲಿಲ್ಲ. ಸಮೃದ್ಧವಾಗಿ ಆಗಿದೆ. ಸಮೃದ್ಧವಾಗಿ ಮಳೆ ಬಿದ್ದು ಸಮೃದ್ಧವಾಗಿ ಬೆಳೆ ಬಂದಿದೆ. ಮಳೆ ಬೆಳೆಗಳೆಲ್ಲ ಚೆನ್ನಾಗಿ ಆದಮೇಲೂ ಒಂದು ತೊಂದರೆ ಕಂಡಿದೆ. ಪಂಚಶೀರ್ಷ ಯವಾಶ್ಚೈವ, ಭತ್ತದ ಒಂದು ಪೈರು, ಭತ್ತದ ಒಂದು ನಡೆಯಲ್ಲಿ 5 ಕಾಳುಗಳು ತೋರಿ ಬರ್ತಾ ಇವೆ. ಒಂದು ಭತ್ತ ಸಾಮಾನ್ಯ ಒಂದು ಇರುತ್ತೆ. 5 ಒಂದು ಚಿಗುರಿನಲ್ಲಿ 5 ಅಕ್ಕಿಗಳು, ಭತ್ತಗಳು. ಅದು ವಿಪರೀತ. ಇನ್ನು ಶಾಲಯ,
ಶಾಲಯ ಅಂತಂದರೆ ನವಧಾನ್ಯಗಳು, ಸಿರಿಧಾನ್ಯಗಳು ಅಂತ ಇವತ್ತೇನು ಹೇಳ್ತಾರೆ ಅದನ್ನು ಶಾಲಿ ಅಂತ ಕರೀತಾರೆ. ಅಂದರೆ ಅದರಲ್ಲಿ ಮುಖ್ಯವಾಗಿ ಕೆಲವು ನವಣೆ ಇತ್ಯಾದಿಗಳು, ಅದು ನೂರಾರು ತೋರಿ ಬರ್ತಾ ಇದೆ ಒಂದೊಂದು ಗೊಂಚಲಲ್ಲಿ. ಹೀನಾ ಸ್ಯಾತ್ ಪೃಥಿವೀ ಪಾಲೈಹಿ ಭವಿಷ್ಯತಿ ನರಾಧಿಪ, ಇದೆಲ್ಲವೂ ಕೂಡ ಹೀನಾ ಸ್ಯಾತ್, ರಾಜರು ಮುಂದೆ ಇಲ್ಲವಾಗ್ತಾರೆ ಅನ್ನುವ ಸೂಚನೆಯನ್ನು ತೋರಿಸ್ತಾ ಇದೆ. ಈಗ ನೀವು ಇವತ್ತಿನ ಕಾಲಕ್ಕೆ ಕಾಡಿನಲ್ಲಿ ಅಥವಾ ಕಾಡಿನ ಸುತ್ತಮುತ್ತದ ಪ್ರದೇಶದಲ್ಲಿ ಬಿದಿರಕ್ಕಿ ಬೀಳಲಿಕ್ಕೆ ಶುರು ಆದರೆ ಆ ಪ್ರದೇಶವನ್ನು ಖಾಲಿ ಮಾಡ್ಕೊಂಡು ಹೋಗಬೇಕು ಅಂತ ಸೂಚನೆ. ಬಿದಿರು ಮತ್ತೆ ಸಿಗಲ್ಲ. ಯಾವಾಗ ಬಿದಿರಕ್ಕಿ ಬರುತ್ತೆ, ಬಿದಿರಿನ ಕಡೆಯ ಅವಸ್ಥೆಯಲ್ಲಿ ಬಿದಿರಕ್ಕಿ ಬರೋದು. ಬಿದಿರಕ್ಕಿ ತಿನ್ನಲಿಕ್ಕೆ ಅನೇಕ ಪ್ರಾಣಿಗಳು ಬರ್ತವೆ, ಹೆಗ್ಗಣ ಮೊದಲಾದವುಗಳು ಬರ್ತವೆ, ಮನೆಗಳ ಮೇಲೆಲ್ಲ ದಾಳಿ ಮಾಡ್ತವೆ. ಬಿದಿರಕ್ಕಿ ತಿನ್ನಲಿಕ್ಕೆ ದೂರದಿಂದ ಪ್ರಾಣಿಗಳು ಬಂದು ಒಂದು ಕಡೆ ಸೇರಿಕೊಂಡು ಮನುಷ್ಯರನ್ನು ಖಾಲಿ ಮಾಡಿಸಿ ಬಿಡ್ತವೆ. ಇದೆಲ್ಲ ಸೂಚನೆ. ಬಿದಿರು ಮರ ಲಡ್ಡಾಗಿ ಬಿದಿರಿನ ಮೆಳೆಗಳು ಹೋಗಿ ಬಿದಿರಕ್ಕಿ ಬರ್ತಾ ಇದ್ದಾಗ ಪಕ್ಕದ ಊರಿನ ನಾಶ ಅಂತ. ಆ ರೀತಿ ಈ ಧಾನ್ಯಗಳೆಲ್ಲ ರಾಜರ ಅಸ್ತಿತ್ವವನ್ನ ಇಲ್ಲ ಅಂತ ಹೇಳ್ತವೆ. ಹೀಗೆಲ್ಲ ಇರುತ್ತೆ. ಗಾವ ಕ್ಷೀರ ಸಮೃದ್ಧಾಚ ಸಂಪನ್ನ ಪೃಥಿವೀ ತಳೆ ಸುಖದ ಸರ್ವಲೋಕಸ್ಯ ಯಾಸಾಂ ನಿಘ್ನಮಿದಂ ಜಗತ್. ಪ್ರಕೃತಿಗೆ ಬೇಗ ಸ್ಪಂದಿಸುವಂಥದ್ದು ಗಾವ, ಹಸು. ಹಸುಗಳು ಭರಪೂರ ಹಾಲು ಕೊಡ್ತಾ ಇವೆ ಅಂದರೆ ಹುಲ್ಲು ಚೆನ್ನಾಗಿದೆ ಅಂತ ಅರ್ಥ. ಕ್ರೂರ ಪ್ರಾಣಿಗಳು ದೂರ ಕಾಡಿನಲ್ಲಿ ಇರ್ತವೆ ಅಂತ ಅರ್ಥ. ಹುಲ್ಲು ಚೆನ್ನಾಗಿದೆ ಅಂತ. ಹುಲ್ಲು ಚೆನ್ನಾಗಿದೆ ಅಂದರೆ ನೆಲದ ಗುಣ ಚೆನ್ನಾಗಿದೆ. ನೆಲದ ಗುಣ ಚೆನ್ನಾಗಿದೆ ಅಂದರೆ ಉಳಿದ ಸಸ್ಯಗಳು ಇರ್ತವೆ, ಉಳಿದ ಪ್ರಾಣಿಗಳು ಕೂಡ ಸುಖವಾಗಿ ಇರ್ತವೆ ಅಂತ. ಅಂದರೆ ಕತ್ತೆ ಮೊದಲಾದವುಗಳು ಇರ್ತವೆ. ಅಂದರೆ ಇಡೀ ಪ್ರಕೃತಿಯ ನಡೆ ಗೋವಿನಿಂದ. ಅದನ್ನು ಹೇಳ್ತಾರೆ ವೇದವ್ಯಾಸರು, ಸುಖದ ಸರ್ವಲೋಕಸ್ಯ ಯಾಸಾಂ ನಿಘ್ನಮಿದಂ ಜಗತ್ ತಾಗಾವ ಪ್ರಸ್ನುತಾ ವತ್ಸೈಹಿ ಶೋಣಿತಂ ಪ್ರಕ್ಷರಂತ್ಯುತಾ. ಆ ಹಸುಗಳು ಶೋಣಿತಂ ಪ್ರಕ್ಷರಂತಿ, ನೆತ್ತರನ್ನು ಸುರಿಸ್ತಾ ಇವೆ. ಕರು ಹಾಲು ಕುಡಿಲಿಕ್ಕೆ ಅಂತ ಹೋದಾಗ ನೆತ್ತರನ್ನು ಸುರಿಸ್ತಾ ಇವೆ. ಅಂದರೆ ಹಸು ಅನ್ನೋದು ಭೂಮಿಯ ಇನ್ನೊಂದು ರೂಪ. ಭೂಮಿ ಎಷ್ಟು ಕ್ಷಮಾಶೀಲಳೋ ಹಸುವು ಅಷ್ಟೇ ಕ್ಷಮಾಶೀಲಳು. ಭೂಮಿ ಯಾವ ರೀತಿ ಏನೇನನ್ನು ಒಳಗೊಂಡಿದ್ದಾಳೋ ಹಸು ಅದೆಲ್ಲವನ್ನು ಒಳಗೊಂಡಿದೆ. ಅದಕ್ಕಾಗಿ ಭೂದೇವಿ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಾಗ ಗೋವಿನ ರೂಪವನ್ನು ತೊಟ್ಟು ಹೋಗೋದು ಎಲ್ಲರಿಗೂ ಗೊತ್ತಿದೆ. ಆ ಕಾರಣದಿಂದ ಹಸು ಅಂತನ್ನೋದು ಭೂಮಿಯ ಪ್ರತೀಕ. ಆ ಹಸುವಿನ ಕೆಚ್ಚಲಿಂದ ರಕ್ತ ಬರೋದು ಅಂತಂದ್ರೆ ಭೂಮಿಯ ಒಡಲಿಂದ ರಕ್ತ ಬುಗ್ಗೆಯಾಗಿ ಹರಿಯುತ್ತೆ ಅಂತ ಅರ್ಥ. ನಿಶ್ಚೇರು ರಥಯಾನೇಭ್ಯ ಖಡ್ಗಾಶ್ಚ ಜ್ವಲಿತಾಭೃಚಂ ವ್ಯಕ್ತಂ ಪಶ್ಯಾಮಿ ಶಸ್ತ್ರಾಣಿ ಸಂಗ್ರಾಮಂ ಪ್ರತ್ಯುಪಸ್ಥಿತಂ. ಇನ್ನು ನನಗೆ ಗೊತ್ತಾಗ್ತಾ ಇದೆ, ವೇದವ್ಯಾಸರು ದಿವ್ಯದರ್ಶಿಗಳು ಎಲ್ಲ ಕಡೆ ಎಲ್ಲವನ್ನ ಸಾಕ್ಷಾತ್ತಾಗಿ ನೋಡುವವರು. ಅವರು ಹೇಳ್ತಾರೆ, ಹೊರೆಯೊಳಗಿಟ್ಟ ಖಡ್ಗ ತಾನೇ ತಾನಾಗಿ ಆಚೆ ಬಂದು ತೆರ್ಕೊಳ್ಳೋದನ್ನು ನೋಡ್ತಾ ಇದ್ದೇವೆ ನಾವು. ಪ್ರತಿಯೊಂದು ಕಡೆ ತಾನೇ ತಾನಾಗಿ ಬಿಲ್ಲು ಅಲುಗಾಡುವುದು, ಯಾರು ಅಲುಗಾಡಿಸದೆ ಖಡ್ಗಗಳು ಅಲುಗಾಡೋದು, ಇವುಗಳೆಲ್ಲವೂ ಕೂಡ ಈ ತರಹ ಅಗ್ನಿವರ್ಣ ಯಥಾಭಾತಃ ಶಸ್ತ್ರಾಣಾಮುದಕಸ್ಯ ಚ ಕವಚಾನಾಂ ಧ್ವಜಾನಾಂಚ ಭವಿಷ್ಯತಿ ಮಹಾನ್ ಕ್ಷಯಃ. ಏನನ್ನು ಕಾಸದೆ, ಏನನ್ನು ಹಚ್ಚದೆ ಶಸ್ತ್ರಗಳು ಕೆಂಪಾಗಿ ತೋರ್ತಾ ಇವೆ, ನೀರು ಕೆಂಪಾಗಿವೆ, ಕವಚಗಳು ಕೆಂಪಾಗಿವೆ, ಧ್ವಜಗಳು ಕೆಂಪಾಗಿವೆ. ಇದೆಲ್ಲವೂ ಕೂಡ ಮಹಾನಾಶದ ಸೂಚನೆ. ದಿಕ್ಷು ಪ್ರಜ್ವಲಿತಾಶ್ಚೈವ ವ್ಯಾಹರಂತಿ ಮೃಗದ್ವಿಜಾಃ ಅತ್ಯಾಹಿತಂ ದರ್ಶಯಂತ್ಯಃ ಕ್ಷತ್ರಿಯಾಣಾಂ ಮಹದ್ಭಯಂ.
ನರಿಗಳು ಮೊದಲಾದವುಗಳು ಊಳಿಡುವಾಗ ಸುತ್ತಲೂ ಕೂಡ ಕೆಂಬಣ್ಣದ ಛಾಯೆ ಹೊಂದಿದೆ ಅಂತ ನಾವು ನೋಡುತ್ತೇವೆ. ಮೊದಲು ಪ್ರಾಯ ಪ್ರಕೃತಿಯಲ್ಲಿ ಸಹಜವಾದ ಬಣ್ಣಗಳ ಮೇಲನ ಇರ್ತಿತ್ತು. ನಾವೀಗೇನು ಮಾಡಿದ್ದೀವಿ, ರಾತ್ರಿ ಅಂತೂ ಆ ಬಣ್ಣಗಳ ವ್ಯತ್ಯಾಸವೇ ಕಾಣೋಲ್ಲ. ಏಕೆಂದರೆ ನಾವು ಲೈಟಿನಿಂದ ಕುರುಡಾಗಿದ್ದೇವೆ, ಜ್ಯೋತಿಷ ಅಂಧಾಹ. ಅದರಿಂದಾಗಿ ನಮಗೆ ಏನು ಕಾಣಬೇಕು ಅಂತಂದರೆ ಎಲ್ಲೋ ಹೋಗಬೇಕು, ಬಹುಮಹಡಿ ಕಟ್ಟಡದ ತುದಿಯಲ್ಲಿ ನೋಡಬೇಕು, ಆ ಪರಿಸ್ಥಿತಿ ಕೊಟ್ಟೋಗಿದೆ. ಸಹಜವಾಗಿ ಅಥವಾ ಇನ್ಯಾವುದಾದ್ರು ಕಾಡಿಗೆ ಹೋಗಬೇಕು, ಸಹಜವಾಗಿ ಆಕಾಶದ ಬಣ್ಣ ಬದಲಾಗತ್ತೆ, ಬೇರೆ ಬೇರೆ ತರಹ ಕಾಣುತ್ತೆ ಅನ್ನೋದನ್ನ ಕಳ್ಕೊಂಡಿದ್ದೇವೆ ನಾವು. ಅದಕ್ಕೆ ನಾವು ಹೇಳುದು ಬೆಳಕಿನಿಂದ ಕುರುಡಾದ ಮಂದಿ ನಾವು ಅಂತ. ಹೀಗಾಗಿ ಬೆಳದಿಂಗಳಿನ ಚೆಲುವು ಪ್ರಾಚೀನ ಕಾವ್ಯಗಳಲ್ಲಿ ಹೇಳಿದ್ರು ಅರ್ಥ ಆಗಲ್ಲ. ಯಾಕೆಂದ್ರೆ ನಮ್ದು ಪ್ರಾಬ್ಲಮ್ ಅದು. ಇನ್ನು ಇಲ್ಲೆಲ್ಲ ಹೇಳ್ತಾರೆ, ಈ ರೀತಿ ಬೆಂಕಿ ಕಂಡಿತು, ಈ ರೀತಿ ಇದು ಕಂಡಿತು, ಇದು ಆಕಾಶದಲ್ಲಿ ಈ ರೀತಿ ಬಣ್ಣಗಳ ಕಾಂಬಿನೇಷನ್ ಕಂಡಿತು. ಎಲ್ಲಿ ಕಾಣೋದು? ನಮಗೆ ಯಾಕೆ ಮಹಾಭಾರತಾದಿಗಳು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಈ ಕಾರಣದಿಂದ. ಅಗ್ನಿವರ್ಣ ಯಥಾಭಾಸಃ ಏಕಪಕ್ಷಾಕ್ಷಿ ಚರಣಾ ಶಕುನಾಖ್ಯೇ ಚರಾನಿಶಿ ರೌದ್ರಂ ವದಂತಿ ಸಂರಬ್ಧಾ ಶೋಣಿತಂ ಛರ್ದಯನ್ಮುಹು. ಆಮೇಲೆ ಏಕಪಕ್ಷಾಕ್ಷಿ ಚರಣಾ, ಒಂದೇ ಕಾಲಿನ, ಒಂದೇ ಕಣ್ಣಿನ, ಒಂದೇ ರೆಕ್ಕೆಯ ಹಕ್ಕಿಗಳನ್ನು ಹಾರೋದನ್ನು ನೋಡ್ತಾ ಇದ್ದೇವೆ ಇತ್ತೀಚೆಗೆ. ರೌದ್ರಂ ವದಂತಿ, ಅವುಗಳ ಸದ್ದು ಎದೆ ನಡುಗಿಸತ್ತೆ, ರಕ್ತವನ್ನು ವಾಂತಿ ಮಾಡುತ್ತಿವೆಯೋ ಎಂಬಂತೆ ಕಾಣ್ತಾ ಇವೆ. ಕೆಂಬಣ್ಣದ ಮುಗಿಲಿನ ಹಿನ್ನೆಲೆಯಲ್ಲಿ ಅವು ಕೂಗ್ತಾ ಇರ್ಬೇಕಾದ್ರೆ ರಕ್ತವನ್ನು ವಾಂತಿ ಮಾಡ್ತಾ ಇವೆ ಅಂತ ಅನ್ನಿಸುತ್ತೆ. ಗ್ರಹೋ ತಾಮ್ರಾರುಣ ನಿಭೌ ಪ್ರಜ್ವಲಂತ ವ್ಯವಸ್ಥಿತೌ ಸಪ್ತರ ಚೀಣಾಮುದಾರಾಣಾಂ ಸಮವಚ್ಛಾದ್ಯಯೇ ಪ್ರಭಾಂ. ಇನ್ನು ಸಪ್ತರ್ಷಿಗಳ ಪ್ರಭೆಯನ್ನೇ ಮುಸುಳಿಸಿ ಎರಡು ರಕ್ತಖಚಿತವಾದ ನಕ್ಷತ್ರಗಳಿವೆಯೋ ಎಂಬಂತೆ ತೋರ್ತಾ ಇದೆ. ಯಾರು? ಸಂವತ್ಸರಸ್ಥಾಯಿನೌತು ಗ್ರಹೌ ಪ್ರಜ್ವಲಿತಾವುಭೌ ವಿಶಾಖಯೋ ಸಮೀಪಸ್ಥೌ ಶನೈಶ್ಚರ ಬೃಹಸ್ಪತಿ. ವಿಶಾಖ ಅಗ್ನಿ ನಕ್ಷತ್ರ. ತೈತ್ತಿರೀಯ ಬ್ರಾಹ್ಮಣದಲ್ಲಿ ಪ್ರತಿಯೊಂದು ನಕ್ಷತ್ರಗಳ ಅಧಿದೇವತೆ, ಪ್ರತ್ಯಧಿದೇವತೆ, ಪರಿವಾರ ದೇವತೆ ಎಲ್ಲ ಯಾರು ಅಂತ ಹೇಳ್ತಾರೆ. ಆಮೇಲೆ ನಕ್ಷತ್ರ ಮೊದಲಾದವುಗಳು ಕೃತ್ತಿಕಾ ಮತ್ತೆ ವಿಶಾಖ, ಇದು ಎರಡೂ ಕೂಡ, ವಿಶಾಖ ನಕ್ಷತ್ರ ಮತ್ತೆ ಕೃತ್ತಿಕಾ ನಕ್ಷತ್ರ ಇದೆರಡೂ ಕೂಡ ತೀವ್ರವಾದ ನಕ್ಷತ್ರ, ಅಗ್ನಿ ನಕ್ಷತ್ರ ಅಂತ ಕರೀತಾರೆ. ಅದಕ್ಕೆ ಯಾವುದಾದ್ರೂ ಕೆಲಸ ಶುರು ಮಾಡಬೇಕಾದ್ರೆ ಕೃತ್ತಿಕಾ ನಕ್ಷತ್ರ ಇದೆಯಾ ಅವತ್ತು, ವಿಶಾಖ ನಕ್ಷತ್ರ ಇದೆಯಾ ಅಂತ ನೋಡ್ತಾರೆ. ಯಾಕೆಂದ್ರೆ ಕೃತ್ತಿಕಾಸು ಅಗ್ನಿಮಾದದೀತಾ, ಕೃತ್ತಿಕಾ ಆಗ್ನೇಯಿ ಅಂತ ಹೇಳಿ ಬ್ರಾಹ್ಮಣ. ಕೃತ್ತಿಕಾ ನಕ್ಷತ್ರ ಅನ್ನೋದೇನಿದೆ ಅದು ಆಗ್ನೇಯಿ, ಅಗ್ನಿಗೆ ಸಂಬಂಧಪಟ್ಟಿದೆ. ಮತ್ತೆ ವಿಶಾಖೆಯೂ ಕೂಡ ವಿಶೇಷ ಶಾಖ ಅಲ್ಲೇ ಉಂಟು. ಈ ವಿಶಾಖ ನಕ್ಷತ್ರದ ಪಕ್ಕದಲ್ಲಿಯೇ ಶನೈಶ್ಚರ ಮತ್ತೆ ಬೃಹಸ್ಪತಿ ಕುಳಿತುಕೊಂಡಿದ್ದಾರೆ. ಕೃತ್ತಿಕಾದು ಗ್ರಹಸ್ತೀವ್ರೋ ನಕ್ಷತ್ರೇ ಪ್ರಥಮೆ ಜ್ವಲನ್ ವಪೂಂ ಶಪಾಹರತ್ತಾಸಾಂ ಧೂಮಕೇತುರವಸ್ಥಿತ. ಇನ್ನು ಕೃತ್ತಿಕಾ ನಕ್ಷತ್ರದ ಪಕ್ಕ ಇರುವ ಈ ತೀವ್ರವಾದ ಗ್ರಹ ಸೂರ್ಯ, ಅವನ ದೃಷ್ಟಿ ನಕ್ಷತ್ರೇ ಪ್ರಥಮೆ ರೋಹಿಣಿ ನಕ್ಷತ್ರದಲ್ಲಿ ಇದ್ದು ತೀವ್ರವಾದ ಬೆಂಕಿಯನ್ನು ತೋರಿಸ್ತಾ ಇದೆ. ತ್ರಿಷು ಪೂರ್ವೇಶು ಸರ್ವೇಷು ನಕ್ಷತ್ರೇಷು ವಿಷಾಂಪತೆ ಬುಧ ಸಂಪತತೆ ಭೀಕ್ಷ್ಣಂ ಪ್ರಾಣಿನಾಂ ಜನಯನ್ ಭಯಂ. ಇನ್ನು ಮೊದಲ 3 ನಕ್ಷತ್ರಗಳು ರೋಹಿಣ್ಯಾದಿ ನಕ್ಷತ್ರಗಳಲ್ಲಿ ಬುಧ ಇದ್ದಾನೆ. ಚತುರ್ದಶೀಂ ಪಂಚದಶೀಂ ಭೂತಪೂರ್ವಾಂಚ ಷೋಡಶೀಂ ಇಮಾಂತು ನಾಭಿಜಾನಾಮಿ ಅಮಾವಾಸ್ಯಾಂ ತ್ರಯೋದಶೀಂ. ಸಾಮಾನ್ಯವಾಗಿ ಹೇಗಿರ್ತವೆ ಅಂತಂದ್ರೆ ಚತುರ್ದಶಿ ಅಂದರೆ ಒಂದು ಅಮಾವಾಸ್ಯೆ ಅಂತ ತೆಗೆದುಕೊಂಡಾಗ
ಅಮಾವಾಸ್ಯೆ ಅಂದರೆ 16ರಲ್ಲಿ 16 ತಿಥಿ, ಪೂರ್ಣಿಮೆಯ ತನಕ 15, ಪಾಡ್ಯದಿಂದ ಪೂರ್ಣಿಮೆಯ ತನಕ, ಆಮೇಲೆ ಅಮಾವಾಸ್ಯೆ, ಒಟ್ಟು 16 ತಿಥಿ ಅಂತ ನಾವು ಹೇಳ್ತೇವೆ. ಈ 16 ತಿಥಿಗಳಲ್ಲಿ ನಮಗೆ ಚತುರ್ದಶಿ, ಸೂರ್ಯನ ಗತಿ ಮತ್ತು ಚಂದ್ರನ ವೇರಿಯೇಷನ್ಗಳಿಂದ, ಚಂದ್ರನ ಗತಿಯ ವೇರಿಯೇಷನ್ನಿಂದ 14 ದಿವಸ ಆಗೋದು ಕಂಡಿದೆ, 15 ದಿವಸ ಆಗೋದು ಕಂಡಿದೆ, 16 ದಿವಸವೂ ಆಗೋದು ಕಂಡಿದೆ. 16 ನಾರ್ಮಲ್, ಅದಕ್ಕಿಂತ ಒಂದು ಸ್ವಲ್ಪ 14, 15. ಆದರೂ ಇಮಾಂತು ನಾಭಿಜಾನಾಮಿ ಅಮಾವಾಸ್ಯಾಂ ತ್ರಯೋದಶೀಂ, 13ನೇ ದಿವಸಕ್ಕೆ ಅಮಾವಾಸ್ಯೆ ಬರ್ತಾ ಇದೆ. ಅಂದ್ರೆ ಇದು 1 ತಿಂಗಳ ಸ್ಟ್ರೆಚ್ನಲ್ಲಿ ತಗೊಂಡು ಹೇಳೋದು. 1 ತಿಂಗಳ ಹತ್ತಿರದ ಸ್ಟ್ರೆಚ್ನಲ್ಲಿ 13ನೇ ದಿವಸಕ್ಕೆ ಹುಣ್ಣಿಮೆಯಿಂದ ಅಮಾವಾಸ್ಯೆ ಬರ್ತಾ ಇದೆ ಅಂತ. ಹಾಗೆ ಅದರಿಂದಾಗಿ ಇಮಾಂತು ನಾಭಿಜಾನಾಮಿ, ಇದೆಲ್ಲ ಘೋರವಾದ ಸಂಗತಿ ಅಂತ. ರಜೋವೃತಾದಿ ಶಸ್ತ್ರವ ಚಂದ್ರ ಸೂರ್ಯ ಉಭೌ ಗ್ರಸ್ತೌ ದೇವಮಾಸೆ ತ್ರಯೋದಶೀಂ ಅಪರ್ವಣಿ ಗ್ರಹಾನೇತೌ ಪ್ರಜಾ ಸಂಕ್ಷಪಯಿಷ್ಯತಃ. ತ್ರಯೋದಶಿಯ ದಿವಸ ಚಂದ್ರ ಸೂರ್ಯರ ಗ್ರಹಣ ಆಗ್ತಾ ಇದೆ. ಗ್ರಹಣ ಆಗಲಿಕ್ಕೆ ಒಂದು ಟೈಮ್ ಇದೆ, ಒಂದು ಅಮಾವಾಸ್ಯೆ ಆಗಬೇಕು, ಒಂದು ಹುಣ್ಣಿಮೆ ಆಗಬೇಕು. ಪರ್ವವೇ ಅಲ್ಲ, ಪರ್ವ ಅಂದ್ರೆ ಆ ಸಂದರ್ಭ, ಪರ್ವವೇ ಅಲ್ಲ. ತ್ರಯೋದಶಿ ದಿವಸ ಇಬ್ಬರಿಗೂ ಗ್ರಹಣ ಆಗತ್ತೆ ಅಂದ್ರೆ ಏನರ್ಥ? ಆಸ್ಟ್ರಾನಮಿಕಲ್ ಇವೆಂಟ್ ಏನು ಸೂಚಿಸ್ತಾ ಇದೆ ನಮಗೆ? ಏನು ಭೀಕರ! ಅದರಿಂದಾಗಿ ಯಾವುದೂ ಸೂಚನೆ ಇಲ್ಲದೆ ಆಗೋದಲ್ಲ. ಬಹಳ ಎಷ್ಟು ಇದು ಬರುತ್ತೆ ಅಂದ್ರೆ, ಗ್ರಹಗಳ ವಿವರ, ನಕ್ಷತ್ರಗಳ ವಿವರ ಬರುತ್ತೆ ಅಂದ್ರೆ ಅಷ್ಟು ಗ್ರಹ ನಕ್ಷತ್ರಗಳ ವಿವರ ಬರುತ್ತೆ. ಅಪರ್ವಣಿ ರಜೋ ವೃತಾದಿಶ ಸರ್ವಾಹ ಪಾಂಸು ವರ್ಷೈ ಸಮಂತತಃ ಉತ್ಪಾತ ಮೇಘಾ ರೌದ್ರಾಶ್ಚ ರಾತ್ರೌ ವರ್ಷಂತಿ ಶೋಣಿತಂ. ರಾತ್ರಿಯಲ್ಲಿ ಮೋಡಗಳಿಂದ ರಕ್ತದ ಮಳೆ ಬರ್ತಾ ಇದೆ. ಮಾಂಸವರ್ಷಂ ತತಶ್ಚಾಸಿ ತೀವ್ರಂ ಕೃಷ್ಣ ಚತುರ್ದಶೀಂ ಅರ್ಧರಾತ್ರೇ ಮಹಾಘೋರೆ ಅತೃಪ್ಯನಸ್ತತ್ರ ರಾಕ್ಷಸಾಹ. ಕೃಷ್ಣ ಚತುರ್ದಶೀಂ, ಕೃಷ್ಣ ಪಕ್ಷದ ಚತುರ್ದಶಿ, ಮಾಂಸ ಬಿತ್ತು, ಯಾರಿಗೂ ಗೊತ್ತಿಲ್ಲ. ಅರ್ಧರಾತ್ರಿಯಲ್ಲಿ ರಾಕ್ಷಸರಿಗೆಲ್ಲ ಭಾರೀ ಖುಷಿಯಾಯಿತು, ಒಳ್ಳೆ ಊಟ ಇದೆ ನಮಗೆ ಅಂತ. ಪ್ರತಿಸ್ರೋತೋ ವಹಂತ್ಯನ್ಯಾಹ ಸರಿತ ಶೋಣಿತೋದಕಾಹ ಫೇನಾಯಮಾನ ಕೂಪಾಶ್ಚ ನರ್ದಂತಿ ವೃಷಭಾಯಿವಾಂ. ಪ್ರತಿಸ್ರೋತೋ ವಹಂತ್ಯಾಹ, ಬಿದ್ದ ಮಾಂಸಗಳು ನದಿಯಲ್ಲಿ ಉಲ್ಟಾ ಹೋಗ್ತಾ ಇವೆ. ಅಗೇನ್ಸ್ಟ್ ಸ್ಟ್ರೀಮ್ ಅಂತಾರಲ್ಲ, ಪೂರ್ವದ ಕಡೆಗೆ ಅದು ಹರಿತಾ ಇದ್ರೆ ಇದು ಮಾಂಸ ಉತ್ತರದ ಕಡೆಗೆ, ಇದು ಪಶ್ಚಿಮದ ಕಡೆಗೆ ಹೋಗ್ತಾ ಇದೆ. ಫೇನಾಯಮಾನ ಕೂಪಾಶ್ಚ. ಸಾಮಾನ್ಯ ಬಾವಿಯಲ್ಲಿ ನೊರೆ ಬರಲ್ಲ, ನೊರೆ ಬಂದ್ರೆ ಆ ಬಾವಿ ಬಿಟ್ಬಿಡ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ಏನೂ ಮಾಡದೇನೆ ಬಾವಿಯಲ್ಲಿ ನೊರೆ ಉಕ್ಕಿ ಉಕ್ಕಿ ಗರ್ಜನೆ ಮಾಡ್ತಾ ಇದೆ, ಅದು ಹೊರ್ರಂತ ಸದ್ದು ಬರ್ತಾ ಇದೆ ಬಾವಿಯಿಂದ. ನದಿಯಲ್ಲಿ ಯಾವ ಸೌಂಡ್ ಆಗಬೇಕೋ ಆ ಸೌಂಡ್ ಬಾವಿಯಲ್ಲಿ ಬರ್ತಾ ಇದೆ. ಒಳ್ಳೇದೇನಪ್ಪ ಅಂತ ನೋಡಿದ್ರೆ ನೊರೆ ತುಂಬಿಕೊಂಡಿದೆ. ನೊರೆ ಅನ್ನೋದು ಬ್ರಹ್ಮಹತ್ಯೆ ಅಂತ ಹೇಳಿದ್ ಹೆಂಗ್ ಗೊತ್ತಾ? ನೊರೆ ಬೀಳಬೇಕು ಅಂತಂದ್ರೆ, ನೊರೆ ಬರಬೇಕು ಅಂದ್ರೆ ಇಲ್ಲಿ ಕಾಫಿಯಲ್ಲಿ ಬಿಡಿ, ಕಾಫಿ ಚಹಾ ಹಾಲು ಹೀಗೆ ಆರಿಸುವಾಗ ನೊರೆ ಬಂದ್ರೆ ಅದು ದೊಡ್ಡ ಸಂಗತಿಯೇ ಅಲ್ಲ. ನದಿಗಳಲ್ಲಿ ಸರೋವರಗಳಲ್ಲಿ ಬರಬೇಕು ಅಂದ್ರೆ ನೀರು ಪೂರ್ತಿ ಕೆಟ್ಟಿದೆ ಅಂತ ಅಷ್ಟೇ. ಇವರು ಅದನ್ನ ನೊರೆ ಅನ್ನೋದು ಓ ಬ್ರಹ್ಮಹತ್ಯೆ, ಹೋ ನೊರೆ ಕುಡಿಬಾರದು ಅಂತ ಏನೇನೋ ಭ್ರಮೆಗಳು. ಅದ್ಯಾವ ಭ್ರಮೆಗೂ ಅವಕಾಶ ಇಲ್ಲ ಅಲ್ಲಿ. ಅಲ್ಲಿ ನೊರೆ ಅಂದ್ರೆ ಏನು? ದೊಡ್ಡ ಜಲಾಧಾರಗಳಲ್ಲಿ ದ್ರವ್ಯ ವ್ಯತ್ಯಾಸದಿಂದ, ದ್ರವ್ಯ ವೈಷಮ್ಯದಿಂದ ಭೂಮಿ ಕೆಟ್ಟೋ, ನೀರು ಕೆಟ್ಟೋ, ಯಾವುದೋ ಒಂದು ಪ್ರಾಣಿ ಸತ್ತು ಬಿದ್ದೋ ನೊರೆ ಬಂದ್ರೆ ಅದು ನೋಡ್ಬೇಕಂತ. ಸುಮ್ಮನೆ ನೊರೆ ಬರೋದು ಇಲ್ಲ. ನದಿಗಳಲ್ಲಿ ಬರುವ ದೊಡ್ಡ ನದಿಗಳಲ್ಲಿ ಬರುವ
ನೊರೆ ಏನಿದೆ ಅದು ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ತಡೆ ಉಂಟಾಗಿದೆ, ಏನೋ ಸಮಸ್ಯೆ ಆಗಿದೆ ಅಂತ. ಸಮುದ್ರದಲ್ಲಿ ಬರುವ ನೊರೆ ತೀರಾ ಸಹಜ. ನೊರೆ ಬರ್ತಾ ಇದೆ ಅಂತ ಸಮುದ್ರದಲ್ಲಿ ಸ್ನಾನ ಮಾಡದೇ ಇರಲ್ವೇ? ಹಾಗೆ ಆ ನೊರೆ ಯಾಕೆ ಬಂತು ಅಂತ ನೋಡಬೇಕು. ಅದರಿಂದಾಗಿ ಫೇನಾಯಮಾನ ಕೂಪಾಶ್ಚ ನರ್ದಂತಿ ವೃಷಭಾ ಇವ ಪತಂತ್ಯುಲ್ಕಾ ಸನಿರ್ಘಾತಾ ಸಧೂಮಾ ವಿದ್ಯುದಾಶ್ರಿತಾ ಅದ್ಯ ಚೈವ ನಿಶಾವ್ಯುಷ್ಟ ಉದಯೇ ಭಾನುರಾಹತಃ. ಉಲ್ಕೆಗಳು ಬೀಳ್ತವೆ. ಅದಕ್ಕೆ ನೋಡಿ ಇಡೀ ಜಗತ್ತಿನಾದ್ಯಂತ ಖಂಡಿತ ನಮ್ಮ ದಿಲೀಪರು ಬೆಳ್ಳಂದೂರು ಕೆರೆ ಅಂತ ಅಂದ್ರೆ ನೋಡಿ ಅಲ್ಲಿ ಎಷ್ಟು ವಿಷಕಾರಿ ವಿಷ ಬೆಳೆಸಿದರೆ ಅದಕ್ಕೆ ಬಂತದು. ಕಾರ್ಖಾನೆಯ ತ್ಯಾಜ್ಯವೆನ್ನುವ ವಿಷ ಬಂತು. ಅದರಿಂದಾಗಿ ನೊರೆ ಸಂಸ್ಕೃತದಲ್ಲಿ ಹೇಳಿದರೆ ಫೇನತ್ವಾವಚ್ಛಿನ್ನ ಅಂದರೆ ಎಲ್ಲ ನೊರೆಗಳು ಬ್ರಹ್ಮಹತ್ಯೆ ಪ್ರತೀಕ ಅಲ್ಲ. ನೋಡ್ಬೇಕದು ಯಾಕೆ ಬಂತು ಅಂತ. ಇನ್ನು ಪತಂತ್ಯುಲ್ಕ ಉಲ್ಕೆಗಳು ಬಿದ್ದರೆ ಅಂದರೆ ನಕ್ಷತ್ರಗಳು ತುಂಡಾಗಿ ಕಡಿದುಕೊಂಡು ಬೀಳುವುದು, ಅದು ಇಡೀ ಪ್ರಪಂಚದಲ್ಲಿ ನೀವು ದೇವರ ಧ್ಯಾನ ಮಾಡಿ ಅಂತ ಇದೆ ಸಂಪ್ರದಾಯದಲ್ಲಿ. ಇಡೀ ಪ್ರಪಂಚದ ಯಾವುದೇ ಅನಾಗರಿಕ, ನಾಗರಿಕ, ಸನಾಗರಿಕ, ಮಧ್ಯನಾಗರಿಕ, ಅರ್ಧನಾಗರಿಕ, ಪಾದನಾಗರಿಕ ಯಾವುದೇ ಪ್ರಪಂಚದ ಭಾಗದಲ್ಲಿ ನಿಮಗೆ ನಕ್ಷತ್ರಪಾತ ಆದರೆ, ನಕ್ಷತ್ರದ ತುಂಡು ಕಡ್ಕೊಂಡು ಬಿದ್ದರೆ ದೇವರನ್ನು ಪ್ರಾರ್ಥನೆ ಮಾಡಿ ಅಂತಿದೆ. ಅಲ್ಲೆಲ್ಲ ಇಷ್ಟ ಸಿದ್ಧಿ ಆಗತ್ತೆ ಅಂತ. ಅದು ಬೀಳ್ತಾ ಇದ್ರೆ ಕಣ್ಮುಚ್ಕೊಂಡು ಇದು ಮಾಡಿದ್ರೆ ಇಷ್ಟ ಸಿದ್ಧಿ ಆಗತ್ತೆ ಅಂತ. ಅದು ನಂತರದ ಏನೇನೋ ಕಲ್ಪನೆ ಕೊಟ್ಟೋಗಿದೆ. ಅದೇ ಏನೇನೋ ಕಲ್ಪನೆ ಕೊಟ್ಟೋಗಿದೆ. ವಸ್ತುತಃ ಏನು ಗೊತ್ತಾ, ಅದು ಯಾರೋ ಒಬ್ಬ ಸಜ್ಜನ ಕಾಮ್ಯ ಕರ್ಮವನ್ನ ಮಾಡಿ ಕೆಳಗಡೆ ಬೀಳ್ತಾ ಇದ್ದಾನೆ. ಸ್ವರ್ಗವಾಸವನ್ನು ಮುಗಿಸಿಕೊಂಡು ಅವನ ಪುಣ್ಯ ಕಡಿಮೆ ಆಗಿ ಕಾಮ್ಯ ಪುಣ್ಯ ನಾಶ ಆಗಿ ಕೆಳಗಡೆ ಬೀಳ್ತಾ ಇದ್ದಾನೆ ಅಂತ ಅವಾಗ ಬಂದು ದೇವರಿಗೆ ದೀಪ ಹಚ್ಚಬೇಕು. ಅಂದ್ರೆ ಆ ಸಜ್ಜನನಿಗೆ ನಿವೃತ್ತಿ ಮಾರ್ಗದಲ್ಲಿ ಮುಂದುವರಿಯೋ ಬುದ್ಧಿ ಬರಲಿ, ನಮಗೆ ಆ ಸಕಾಮ ಕರ್ಮ ಕಾಡದೇ ಇರಲಿ ಅಂತ. ಇದು ನಿಜವಾದ ಅರ್ಥ. ನಮಗೆ ಸ್ವರ್ಗ ಮೊದಲಾದವುಗಳ ಬಗ್ಗೆ ಬಯಕೆ ಬರದೇ ಇರಲಿ, ಬಿದ್ದವನಿಗೆ ಒಳ್ಳೆ ಬುದ್ಧಿ ಬರಲಿ. ಅದರಿಂದಾಗಿ ಒಂದು ದೇವರಲ್ಲಿ ದೀಪ ಹಚ್ಚಬೇಕು ಅಂತ ಸಂಪ್ರದಾಯ. ಇದನ್ನು ಒತ್ತಿ ಹೇಳ್ತಾ ಇದ್ದದ್ದು ದೇವೇಂದ್ರ ತೀರ್ಥರು. ದೇವೇಂದ್ರ ತೀರ್ಥರು ಅಂತ ಮೈಸೂರಲ್ಲಿ ಒಬ್ರು ಇದ್ರು. ಅವರು ಈ ತರಹದ ಸಂಪ್ರದಾಯ ರಹಸ್ಯಗಳನ್ನೆಲ್ಲ ಬಹಳ ಹೇಳ್ತಾ ಇದ್ರು. ಅವರು ಧರ್ಮಶಾಸ್ತ್ರದಲ್ಲಿ ನೋಡಿದ್ರೆ ಇದೆ, ಧರ್ಮಶಾಸ್ತ್ರದಲ್ಲಿದೆ, ಬ್ರಾಹ್ಮಣಗಳಲ್ಲಿದೆ, ಇದೆ. ಹೇಳ್ತಾ ಇದ್ದವ್ರು ಅವರು ಅಂತ ಅಷ್ಟೇ. ದೀಪ ಹಚ್ಚಿ ನಮಸ್ಕಾರ ಮಾಡಬೇಕು ದೇವರಿಗೆ. ಅದಕ್ಕೆ ಹೇಳಿದ್ದು ರಾತ್ರಿ ಹೊತ್ತು ನಕ್ಷತ್ರಗಳನ್ನು ನೋಡ್ತಾ ಇರಬೇಡ ಅಂತ. ಬೆಳಗ್ಗೆ ಉದಯಿಸುವ ಸೂರ್ಯನನ್ನು ನೋಡಬೇಡ ಅಂತ ಉಂಟು. ಉದಯಿಸುವ ಸೂರ್ಯನನ್ನು ನೋಡದೆ ಹೋದರೆ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದಲ್ಲಿ ಚಂದ ಮಾಡಿ ವರ್ಣನೆ ಮಾಡಲಿಕ್ಕಿದೆಯಾ? ನೋಡದೆ ವರ್ಣನೆ ಮಾಡಿದ್ದ? ಹಾಗಾದ್ರೆ ಏನರ್ಥ? ಅದನ್ನೇ ನೋಡ್ತಾ ಕೂತ್ರೆ ಜಪ ಮಾಡ್ಲಿಕ್ಕಾಗಲ್ಲ ಅಷ್ಟೇ. ಅದಕ್ಕೆ ನೋಡ್ಬೇಡ ಅಂದ್ರು. ನೋಡು ಸರ್ವಥಾ ನಿಷಿದ್ಧ, ನೋಡಿದ್ರೆ ಏನೋ ಪಾಪ ಬಂದ್ಬಿಡುತ್ತೆ ಅಂತ ಅರ್ಥ ಅಲ್ಲ. ನೇಕ್ಷೇತ ಉದ್ಯಂತಮಾದಿತ್ಯಂ ನಾಕ್ಷಮ್ಯಂತಂ ಕಥಂಚನ ಅಂತ ಶಾಸ್ತ್ರ ಉಂಟು. ಹೌದು, ನೇಕ್ಷೇತ ಉದ್ಯಂತಮಾದಿತ್ಯಂ ಉದಯಿಸುವ ಸೂರ್ಯನನ್ನು ನೋಡ್ಬೇಡ, ನಾಸ್ತಮ್ಯಂತಂ ಅಸ್ತಂಗತನಾಗುವ ಸೂರ್ಯನನ್ನು ನೋಡ್ಬೇಡ ಅಂತ. ಅದರ ಅರ್ಥ ಆ ಟೈಮಲ್ಲಿ ಜಪ ಮಾಡೋ ಅಂತ. ಅದು ಬಿಟ್ಟು ಯಾವತ್ತೂ ನೋಡಬಾರ್ದು. ಇವನು ಗಾಡಿಯಲ್ಲಿ ಹೋಗ್ತಾ ಇರ್ತಾನೆ, ಜಪ ಏನು ಮಾಡ್ತಾ ಇರಲ್ಲ, ಕಾರಲ್ಲೋ ಬಸ್ಸಲ್ಲೋ ಹೋಗ್ತಾ ಇರ್ತಾನೆ, ಅಂತ ಹಿಂಗ್ ಕಣ್ಣು ಮುಚ್ಕೊಳ್ಳೋದಲ್ಲ. ಅದು ಸ್ಪಿರಿಟ್ ಅರ್ಥ ಮಾಡ್ಕೊಳ್ಬೇಕು. ಕವಿಯಾದವನು ಅದನ್ನೆಲ್ಲ ನೋಡಿಯೇ ಮಾಡಿರ್ತಾನೆ. ಅದರಿಂದಾಗಿ ಈ ಉಲ್ಕೆಗಳು ಬೀಳೋದು ಅಂತಾದ್ರೆ ಆ ವಿಚಾರಕ್ಕೆ ಬಂದಿದ್ದು ನಾವು. ಉಲ್ಕೆಗಳು ಬೀಳೋದು ಅಂತಾದ್ರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಅದೇ ಈ ಎರಡು ಪ್ರಾರ್ಥನೆ. ಏನೋ ನಮ್ಗೆ ಒಳ್ಳೇದಾಗ್ಬಿಡುತ್ತೆ ಅಂತಲ್ಲ. ಈ ತರಹದ ಉಲ್ಕೆಗಳು ಸೂರ್ಯೋದಯ ಆಗ್ತಾ ಇರುವಾಗ ಬಿದ್ದು ಒಂದು ಕ್ಷಣ ಸೂರ್ಯನೇ ಕಾಣದಂತಾಯ್ತು. ಎಲ್ಲ ಒಟ್ಟಿಗೆ ಆಯಿತು. ಕೆಲವೊಬ್ರು ಕೆಲವೊಂದನ್ನು ಗಮನಿಸಿದರು. ವೇದವ್ಯಾಸರು ಎಲ್ಲವನ್ನು ಹೇಳಿದ್ರು. ಆದಿತ್ಯಮುಪತಷ್ಟಿದ್ಧಿ
ತತ್ರ ಚೋಕ್ತಂ ಮಹರ್ಷಿಭಿಃ ಭೂಮಿಪಾಲ ಸಹಸ್ರಾಣಾಂ ಭೂಮಿ ಪಾಸ್ಯತಿ ಶೋಣಿತಂ. ಬಹಳ ಜನ ಋಷಿಗಳು ಅಂದುಕೊಂಡ್ರು. ಆಗ ತಾನೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಅರ್ಘ್ಯಕ್ಕೆ ಅಂತ ನೀರು ಹಿಡಿದು ಅರ್ಘ್ಯ ಪ್ರದಾನ ಮಾಡಿ ಸೂರ್ಯನ ಒಳಗಡೆ ಇರುವ ದೇವರನ್ನ ಚಿಂತನೆ ಮಾಡ್ತಾ ಇರುವಾಗ ಋಷಿಗಳಿಗೆ ಆಗ ತಾನೇ ಸೂರ್ಯ ಎದ್ದು ಬರ್ತಾ ಇದ್ದಾನೆ, ಅದನ್ನು ಮರೆಸುವ ಹಾಗೆ ಉಲ್ಕೆಗಳು ಬೀಳ್ತಾ ಇವೆ. ಆಗ ಬಹಳ ಜನ ಋಷಿಗಳು ಅಂದುಕೊಂಡ್ರು, ಇನ್ನು ಸ್ವಲ್ಪ ದಿವಸದಲ್ಲಿ ಭೂಮಿ ಪಾಸ್ಯತಿ ಶೋಣಿತಂ, ಭೂಮಿ ಪಾಲ ಸಹಸ್ರಾಣ, ಸಾವಿರಾರು ಜನ ರಾಜರು ಸತ್ತೋಗ್ತಾರೆ ಅಂತ ಅಂದುಕೊಂಡ್ರು. ಕೈಲಾತ ಮಂದರಾಭ್ಯಾಂತು ತಥಾ ಹಿಮವತೋ ವಿಭೋ ಸಹಸ್ರಾಣಿ ಮಹಾಶಬ್ದಂ ಶಿಖರಾಣಿ ಪತಂತ್ಯುತ. ಇನ್ನು ಹಿಮವತ್ ಪರ್ವತದಲ್ಲಿ ಬೇರೆ ಬೇರೆ ಪರ್ವತಗಳಲ್ಲಿ ಶಬ್ದ ಸಹಿತವಾಗಿ ಧಡ ಧಡ ಅಂತ ಹೇಳಿ ಶಿಖರಗಳು ಉರುಳಿ ಬಿದ್ದವು. ಮಹಾದ್ಭುತೆ ಭೂಮಿಕಂಪೆ ಚತ್ವಾರ ಸಾಗರ ಪೃಥಕ್ ವೇಲಾಂ ಉದ್ವರ್ತಯಂತಿ ಸ್ಮ ಕ್ಷೋಭಯಂತ ಪುನಃ ಪುನಃ. ಭೂಮಿಕಂಪ ಆಯಿತು, ಎಲ್ಲ ಕಡಲುಗಳು ಉಕ್ಕಿ ಬಂದವು. ವೃಕ್ಷಾನ್ ಉನ್ಮತ್ಯ ಯಾಂತ್ಯುಗ್ರ ವಾತಾ ಶರ್ಕರ ವರ್ಚಿಣ ಪತಂತಿ ಚೈತ್ಯ ವೃಕ್ಷಾಶ್ಚ ಗ್ರಾಮೇಚು ನಗರೇಚು ತಾ. ಮಳೆ ಬೀಳ್ತಾ ಇಲ್ಲ, ಮಳೆಗಾಲವನ್ನು ಕಳೆದಿದೆ, ಚಳಿಗಾಲ ಆಗ್ತಾ ಇದೆ, ಧೂಳು ಬರ್ತಾ ಇದೆ ಗಾಳಿಯಲ್ಲಿ, ಎಲ್ಲ ನೆಲಸಮ ಆಗ್ತಾ ಇದೆ ಮರಗಳೆಲ್ಲ. ಇದೇನಿದು? ಪೀತಲೋಹಿತ ವರ್ಣಾಶ್ಚ ಜ್ವಲಂತ್ಯಗ್ನಿರುಹುತೋದ್ವಿಜೈಃ ವಾಮಾರ್ಚಿ ಶವಗಂಧಶ್ಚ ಧೂಮ ಪ್ರಾಯ ಖರಸ್ವನಃ. ದಿವಸವು ಬ್ರಾಹ್ಮಣರು ಅಗ್ನಿಹೋತ್ರ ಮಾಡುವಾಗ ನೋಡಿದರೆ ಅಗ್ನಿ ಪೀತಲೋಹಿತ ವರ್ಣಶ್ಚ, ಒಂದು ಹಳದಿಯಾಗಿ ಕಾಣ್ತಾ ಇದ್ದಾನೆ, ಒಂದು ಕೆಂಪಾಗಿ ಕಾಣ್ತಾ ಇದ್ದಾನೆ. ಇವರು ಹಾಕಿದ ವಸ್ತುವಿನ ಪ್ರತಿಫಲನದ ಬಣ್ಣವೇ ಅಲ್ಲಿಲ್ಲ. ಇನ್ನು ವಾಮಾರ್ಚಿಹಿ, ಎಡಗಡೆಗೆ ಅವನ ಕಾಂತಿ ಜಾಸ್ತಿ, ಬಲಗಡೆಗೆ ಹಾಕಿದ್ರು ಎಡಗಡೆಗೆ ಒಲಿತಾ ಇದೆ ಜ್ವಾಲೆ, ಎಡಗಡೆಗೆ ಪ್ರಧಾನವಾದ ಜ್ವಾಲೆ. ಶವಗಂಧಶ್ಚ, ಏನೋ ಶವ ಸುಟ್ಟಾಗ ವಾಸನೆ ಬರ್ತಾ ಇದೆ. ನಾವು ಹಾಕಿದ್ದು ಒಳ್ಳೆ ಶುದ್ಧವಾದ ತುಪ್ಪ ಅಥವಾ ಆಮಿಕ್ಷ ಹಾಕಿದ್ರೆ ಈ ತರಹದ ವಾಸನೆ. ಧೂಮಪ್ರಾಯ ಖರಸ್ವನಃ, ಹೊಗೆಯೇ ಜಾಸ್ತಿ. ನೀರಿನ ಅಂಶವಿಲ್ಲದ ಕಟ್ಟಿಗೆಯನ್ನು ಹಾಕಿದ್ರೂ ಹೊಗೆಯೇ ಜಾಸ್ತಿ ಬರ್ತಾ ಇದೆ. ಖರಸ್ವನಃ, ಕೇಳಲಿಕ್ಕಾಗದ ಧ್ವನಿ. ರೂಪ ಸ್ಪರ್ಶ ಗಂಧ ರಸಾಶ್ಚೈವ ವಿಪರೀತ ವಿಷಾಂಪತೆ. ಇನ್ನು ಎಲ್ಲವೂ ಕೂಡ ಸ್ಪರ್ಶ ಗಂಧ ರಸ ಎಲ್ಲ ಉಲ್ಟ. ಧೂಮಾಯಂತೆ ಧ್ವಜಾರಾಜ್ಞಾಂ ಕಂಪಮಾನ ಮುಹುರ್ಮುಹು ಮುಂಚಂತ್ಯಂಗಾರ ವರ್ಷಾಣಿ ಭೇರ್ಯೋತ ಪಟಹಸ್ತದಾ. ಇನ್ನು ಧ್ವಜಾಹ ಧೂಮಾಯಂತೆ, ಧ್ವಜಗಳು ಹೊಗೆಯಂತೆ ಆಗ್ತಾ ಇವೆ, ಹೊಗೆಯಂತೆ ಕಾಣ್ತಾ ಇದೆ, ಅಂದರೆ ಕಪ್ಪಾಗಿ ಕಾಣಿಸ್ತಾ ಇದೆ. ಕಿಡಿಗಳು ಉರುಳುತ್ತಾ ಇವೆಯೋ ಎಂಬಂತೆ ತೋರ್ತಾ ಇದೆ. ಪ್ರಾಯ ಇದು ಜಾಸ್ತಿ ಕಾಸಿದ್ದಾರೆ ಅಂತ ಕಾಣುತ್ತೆ. ಚರ್ಮವನ್ನ ಹೊಡೆದ್ರೆ ಉಗುಳುತ್ತಾ ಇವೆ ಕಿಡಿ. ಪ್ರಾಸಾದ ಶಿಖರಾಗ್ರೇಷು ಪುರದ್ವಾರೇಷು ಚೈವಹಿ ಗೃಧ್ರಾ ಪರಿಪತಂತ್ಯುಗ್ರಾಹ ವಾಮಮಂಡಲಮಾಶ್ರಿತಾ. ಕೋಟೆ ಬಾಗಿಲುಗಳ ಮೇಲೆ, ಮನೆಯ ಬಾಗಿಲುಗಳ ಮೇಲೆ ಸಂತೋಷದಿಂದ ಹದ್ದುಗಳು ಕೇಕೆ ಹಾಕ್ತಾ ಇವೆ. ಮುಂದೆ ಹೆಚ್ಚು ಪಕಾಪಕೇತಿ ಸುಭೃಶಂ ಪ್ರಣದ್ಯಂತೆ ವಯಾಂಸಿತ. ಪಕಪಕ ಅಂತ ಸದ್ದು ಬರ್ತಾ ಇದೆ ರೆಕ್ಕೆಯನ್ನು ಬಡಿಯುವಾಗ. ನಿಲೀಯಂತೆ ಧ್ವಜಾಗ್ರೇಷು ಕ್ಷಯಾಯ ಪೃಥಿವೀಕ್ಷಿತಾಂ. ಯಾರಾದರೂ ಒಬ್ಬ ರಾಜ ಹೊರಟ್ರೆ ಆ ಧ್ವಜಸ್ತಂಭದ ಮೇಲೆ ಅದು ಬಂದು ಕೂತ್ಕೊಂಡ್ಬಿಟ್ಟಿರತ್ತೆ. ನಿಶ್ವಸಂತೋ ವಿವರಣಾಂಗ ಬಲೇವೇ ಪಥು ಸಂಸ್ಕೃತಾ ರುದಂತಿ ನೀಚೈಸ್ತುರಗ ಮಾತಂಗಾಶ್ಚ ಸಹಸ್ರತಃ. ಇನ್ನು ಆನೆ ಕುದುರೆಗಳ ಬಣ್ಣಗೆಟ್ಟು ನಿಟ್ಟುಸಿರು ಬಿಡುತ್ತಾ ಗಡಗಡ ನಡುಗುತ್ತಾ ಆನೆಗಳು ಕುದುರೆಗಳು ಅಳ್ತಾ ಇವೆ. ಏವಂ ವಿಧಂ ದುರ್ನಿಮಿತ್ತಂ ಕ್ಷಯಾಯ ಪೃಥಿವೀಕ್ಷಿತಾಂ ಭೌಮಂ ದಿವ್ಯಂ ಚಾಂತರಿಕ್ಷಂ ತ್ರಿವಿಧಂ ಜಾಯತೆ ನಿಚಂ. ಹೀಗೆ ಭೂಮಿಯಲ್ಲಿ, ಆಗಸದಲ್ಲಿ, ದೇಹದಲ್ಲಿ ಎಲ್ಲ ಕಡೆ
ಅಮಂಗಳ ಕಾಣಿಸ್ತಾ ಇದೆ. ಏತಚ್ಛ್ರುತ್ವಾ ಭವಾನತ್ರ ಪ್ರಾಪ್ತ ಕಾಲಂ ವ್ಯವಸ್ಯತಾಂ ಯಥಾ ಲೋಕ ಸಮುಚ್ಛೇದಂ ನಾಯಂ ಗಚ್ಚತಿ ಭಾರತ. ಇದನ್ನ ತಿಳಿದುಕೋ, ಇದನ್ನೂ ಬದಲಾಯಿಸುವಂತಹ ಕ್ರಿಯೆ ನಿನ್ನದಿದೆ. ಆಗ ತಂದೆ ಈ ರೀತಿ ಹೇಳಿದಾಗ ಮಗ ಧೃತರಾಷ್ಟ್ರ ಹೇಳಿದನಂತೆ, ದಿಷ್ಟಮೇತತ್ ಪುರಾಮನ್ಯೇ ಭವಿಷ್ಯತಿ ನ ಸಂಶಯ ಕ್ಷತ್ರಿಯ ಕ್ಷತ್ರಧರ್ಮೇಣ ಯದಿಯೋತ್ಸ್ಯಂತಿ ಸಂಯುಗೇ. ಅಪ್ಪ, ಕಡೆಗೊಮ್ಮೆ ಏನನ್ನಿಸ್ತಾ ಇದೆ ಗೊತ್ತಾ ನನಗೆ? ದಿಷ್ಟಮೇತತ್ ಪುರಾಮನ್ಯೆ, ದೇವರ ಇಚ್ಛೆಯಲ್ಲಿ ಇದಿದೆ ಅಂತ ಕಾಣುತ್ತೆ. ಕ್ಷತ್ರಿಯರು ಒಂದು ಮಾತ್ರ, ಕ್ಷತ್ರಿಯರು ಯುದ್ಧ ಭೂಮಿಯಲ್ಲೇ ಸಾಯ್ತಾರೆ. ವೀರಲೋಕಂ ಸಮಾಸಾದ್ಯ ಸುಖಂ ಪ್ರಾಪ್ಸ್ಯಂತಿ ಕೇವಲಂ ಇಹ ಕೀರ್ತಿಂ ಪರೇ ಲೋಕೆ ದೀರ್ಘಕಾಲಂ ಮಹತ್ ಸುಖಂ ಪ್ರಾಪ್ಸ್ಯಂತಿ ಪುರುಷ ವ್ಯಾಘ್ರಾಃ ಪ್ರಾಣಾನ್ ತ್ಯಕ್ತ್ವಾ ಮಹಾಹವೇ. ಇಲ್ಲಿ ಕೀರ್ತಿಯನ್ನು, ಪರಲೋಕದಲ್ಲಿ ದೀರ್ಘಕಾಲ ಸುಖವನ್ನು ಅನುಭವಿಸ್ತಾರೆ. ಯುದ್ಧಕ್ಕೆ ಪರಲೋಕ ಇದೆ ಅಂತನ್ನೋದು ಒಂದು ಅಂಶವೇ ಇಲ್ಲದೆ ಹೋದರೆ ಯಾರು ಯುದ್ಧವೇ ಮಾಡಲ್ಲ. ಈ ಬುದ್ಧಿಜೀವಿಗಳು ಲದ್ಧಿಜೀವಿಗಳಿಗೆಲ್ಲ ಅದು ಗೊತ್ತೇ ಇಲ್ಲ. ಇವತ್ತಿಗೂ ಅದೊಂದು ಬೇಕೇ ಬೇಕು, ಏನೋ ಒಂದು ಪ್ರೇರಣೆ ಬೇಕೇ ಬೇಕು. ಆ ಪ್ರೇರಣೆಯೇ ಇಲ್ಲದೆ ಹೋದರೆ ಯುದ್ಧವೇ ಮಾಡಲ್ಲ. ಅಲ್ಲ, ಅದಕ್ಕೆ ಯುದ್ಧ ಬೇಡ, ದೇವರಿಲ್ಲ ಅಂತ ಗೊತ್ತಾದರೆ ಯುದ್ಧ ಮಾಡಲ್ಲ. ಅವರು ಯುದ್ಧ ಮಾಡ್ತಾರೆ. ಯುದ್ಧ ಮಾಡುವವ್ರಿಗೆ ದೇವ್ರ ಮೇಲೆ ಎಲ್ಲ ನಂಬಿಕೆ ಇರುತ್ತೆ. ಯುದ್ಧ ಮಾಡದೆ ಕೆಟ್ಟ ಪಕ್ಷಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಾರಲ್ಲ, ಅವ್ರಿಗೆ ಮಾತ್ರ ದೇವರಲ್ಲಿ ನಂಬಿಕೆ ಇರಲ್ಲ ಅಂತ ಹೇಳಿ ಬರಲ್ಲ. ತಮ್ಮ ಅಜ್ಞಾನದ ಬಗ್ಗೆ ಗೊತ್ತಿರಲ್ಲ ಅಷ್ಟೆ, ಅವಕಾಶವಾದಿಗಳು. ಈ ರೀತಿ ಅವನು ಹೇಳ್ತಾನೆ, ಧೃತರಾಷ್ಟ್ರ, ಪರಲೋಕದಲ್ಲಿ ಸುಖವಾಗಿರ್ತಾರೆ ಬಿಡಿ ಬಹಳ ಕಾಲ, ಯುದ್ಧದಲ್ಲಿ ಸತ್ರೆ. ಅದರಿಂದಾಗಿ ನನ್ನ ನಿರ್ಧಾರಕ್ಕೇನು ಪಶ್ಚಾತ್ತಾಪ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಬಿಡ್ರಿ, ಸಾಯ್ತಾರೆ, ಸತ್ ಮೇಲೆ ಸುಖವಾಗಿರ್ತಾರೆ. ಹೀಗೆ ಇತಿ ಶ್ರೀ ಮಹಾಭಾರತೆ ಶತಸಾಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಭೀಷ್ಮ ಪರ್ವಣಿ ತೃತೀಯೋಧ್ಯಾಯಃ. ವೈಶಂಪಾಯನಃ ಏವ ಮುಕ್ತ್ವಾ ಮುನಿಸ್ತತ್ವಂ ಕವೀಂದ್ರೋ ರಾಜಸತ್ತಮ ಪುತ್ರೇಣ ಧೃತರಾಷ್ಟ್ರೇಣ ಧ್ಯಾನಮನ್ವಗಮತ್ಪರಂ. ಈ ರೀತಿ ಹೇಳಿದಾಗ ವೇದವ್ಯಾಸರು ಧ್ಯಾನ ಕೊಟ್ಟೋದರಂತೆ. ಇದೊಂದು ವಿಡಂಬನೆ. ಈ ತರಹ ಹೇಳಿಬಿಟ್ರೆ ಏನು ಉತ್ತರ ಕೊಡ್ಬೇಕು ಇದಕ್ಕೆ? ಏನಕ್ಕೆ ಬೇಕಾದರೂ ಈ ರೀತಿ ಉಲ್ಟಾ ಉತ್ತರ ಕೊಡ್ಬೋದಲ್ವೇ? ಯಾವುದಕ್ಕೆ ಬೇಕಾದರೂ ಈ ರೀತಿ ಉಲ್ಟಾ, ನೀವು ಏನೇ ಹೇಳಿ, ಜಗತ್ತಿನ ಅತ್ಯಂತ ಅಲ್ವೋ ಕುಡಿದು ಹಾಳಾಗ್ತಾ ಇದೆಯಲ್ಲೋ ಅಂದರೆ, ನಾನು ಹಾಳಾದ್ರೆ ಏನಂತ್ರಿ, ಬಾರಿನ ಮಾಲೀಕ ಉದ್ಧಾರ ಆಗ್ತಾನಲ್ಲ ಆ ಪುಣ್ಯ ಬರುತ್ತೆ ಅಂತ ಅನ್ನೋದು. ಏನು ಹೇಳೋದು ಇದಕ್ಕೆ? ಉತ್ತರವೇ ಇಲ್ಲ ಇದಕ್ಕೆ. ಅದರಿಂದಾಗಿ ಅವನು ಆ ರೀತಿ ಹೇಳಿಬಿಟ್ಟ. ಈ ರೀತಿ ಹೇಳಿದಾಗ ವೇದವ್ಯಾಸರು ಧ್ಯಾನಂ ಅನ್ವಗಮತ್ಪರಂ, ಧ್ಯಾನ ಕೊಟ್ಟೋದ್ರಂತೆ. ಅಂದರೆ ಒಂದು ಸ್ವಲ್ಪ ಹೊತ್ತು ಏನು ಮಾತಾಡಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ವೇದವ್ಯಾಸರು ಪುನರೇವಾಬ್ರಮೀದ್ರಾಜನ್ ಕಾಲವಾದಿ ಮಹಾತಪಾಹ ವ್ಯಾಸಃ ಅಸಂಶಯಂ ಪಾರ್ಥಿವೇಂದ್ರ ಕಾಲ ಸಂಕ್ಷಿಪತೆ ಜಗತ್ ಸೃಜತೆ ಚ ಪುನರ್ಲೋಕಾನ್ ವಿದ್ಯತೆ ನೇಹ ಶಾಶ್ವತಂ. ಅದಕ್ಕೆ ವೇದವ್ಯಾಸರು ತೀವ್ರವಾಗಿ ಹೇಳಿದರಂತೆ, ಅದು ನೀನೇನು ಹೇಳೋದು? ಕಾಲ ಬಂದಾಗ ಎಲ್ಲರೂ ಸಾಯ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಸೃಜತೆ ಚ ಪುನರ್ಲೋಕಾನ್, ಕಾಲ ಅನ್ನುವ ತತ್ವ ಏನಿದೆ ಅದು ತನ್ನ ಇಚ್ಛೆಯಂತೆ ಎಲ್ಲರನ್ನು ನಾಶ ಮಾಡುತ್ತೆ, ಎಲ್ಲರನ್ನು ಸೃಷ್ಟಿ ಮಾಡುತ್ತೆ. ಈ ಲೋಕದಲ್ಲಿ ಶಾಶ್ವತವಾದದ್ದು ಯಾವುದೂ ಇಲ್ಲ. ಜ್ಞಾತೀನಾಂ ತು ಹೃದಾಂ ಚೈವ ಕುರು ಪಾಂಡವಯೋಸ್ತಥಾ ಧರ್ಮ್ಯಂ ದರ್ಶಯ ಪಂಥಾನಂ ಸಮರ್ಥೋ ಹ್ಯಸಿವಾರಣೆ. ಹಾಗಂತ ಅನ್ಯಾಯದಲ್ಲಿ ನಡಿಬೇಕು ಅಂತಿಲ್ಲ. ಇವಾಗ ನ್ಯಾಯಬದ್ಧವಾಗಿ ನಡೆದರೂ ಸಾಯ್ತೇವೆ, ಅನ್ಯಾಯಬದ್ಧವಾಗಿ ನಡೆದರೂ ಸಾಯ್ತೇವೆ. ಅನ್ಯಾಯದಿಂದ ನಡೆದರೂ ಸಾಯೋದೆ,
ನ್ಯಾಯದಿಂದ ನಡೆದರೂ ಸಾಯೋದೆ. ಹಾಗಂತ ಧರ್ಮದಲ್ಲಿರಬಾರದು ಅಂತ ಹೇಳ್ತಾ ಇರೋದಾ? ಈ ಫಲಿತಾಂಶ ಎಲ್ಲ ಏನು ಹೇಳ್ತಾ ಇದೆ? ಈ ಸೂಚನೆಗಳೆಲ್ಲ ಏನು ಹೇಳ್ತಾ ಇದೆ? ಸತ್ ಮೇಲೂ ಒಳ್ಳೇದಾಗಲ್ಲ ಅಂತ, ಅಥವಾ ಇದ್ದವ್ರಿಗೆ ಕೆಟ್ಟದಾಗತ್ತೆ ಅಂತ. ಎಲ್ಲರೂ ಸತ್ತೇ ಸಾಯ್ತಾರೆ, ಅದರಲ್ಲೇನು? ಜ್ಞಾನಿ ಆದರೆ ಏನು, ಹಸಿವೆ ಆಗಲ್ವಾ, ನೀರಡಿಕೆ ಆಗಲ್ವಾ ಅಂತ ಕೇಳಿದ್ರೆ ಏನು ಹೇಳೋದು? ಜ್ಞಾನಿಗೂ ಹಸಿವೆ ಇರುತ್ತೆ, ನೀರಡಿಕೆ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಅವನೇನು ಹಕ್ಕಿ ಥರ ಹಾರಿ ಹೋಗಲ್ಲ, ಮನುಷ್ಯ ದೌರ್ಬಲ್ಯಕ್ಕೀಡಾಗದೆ ಇರಲ್ಲ. ಇದ್ದಿದ್ರಲ್ಲಿ ಸುಖ ಅಂತಷ್ಟೆ. ಹಾಗಂತ ಅಜ್ಞಾನಕ್ಕೆ ಪ್ರಚೋದನೆ ಅಲ್ಲ ಅದು. ಏವಂ ಜ್ಞಾತಿವಧ ಪ್ರಾಪ್ತ ಮಾ ಕುರುಷ್ವ ಮಮ ಪ್ರಿಯಂ. ಹಾಗಂತ ಜ್ಞಾತಿಗಳೆಲ್ಲ ಬಂಧು ಬಾಂಧವರೆಲ್ಲ ಹೊಡೆದಾಡ್ಕೊಂಡು ಸಾಯ್ಬೇಕ ಮಾರಾಯ? ಇದೇನು ವಾದ ಇದು? ಮಮ ಅಪ್ರಿಯಂ ಮಾ ಕುರುಷ್ವ. ನೋಡು, ನಾನು ಹೇಳ್ತಾ ಇದ್ದೆ ನನಗೆ ಅಪ್ರಿಯವಾದದ್ದನ್ನು ಮಾಡಬೇಡ ಅಂತ. ಕಾಲೋಯಂ ಪುತ್ರ ರೂಪೇಣ ತವ ಜಾತೋ ಮಹಾದ್ಯುತೆ ನವಧ ಪೂಜ್ಯತೆ ವೇದೇ ಹಿತಂ ನೈತತ್ ಕಥಂಚನ. ನಾಶವೇ ನಿನ್ನ ಮಗನಾಗಿ ಹುಟ್ಟಿದೆ. ನಹನ್ಯಾತ್ ಸನವಾಹನ್ಯಾತ್ ಕುಲಧರ್ಮಾತ್ ಸ್ವಕಾಂ ತನುಂ ಕಾಲೇನೋತ್ಪಥ ಗಂತಾಸಿ ಶಕ್ಯೆ ಸತಿ ನಿವಾರಣೆ. ಸುಮ್ಮನೆ ನಮ್ಮನ್ನು ಕೊಂದ್ಕೊಳ್ಳೋದಾ? ಹೇಗೂ ಸಾಯೋದೆ ಅಂತ ಹೇಳಿ ಈಗಲೇ ಕೊಂದ್ಕೊಂಡ್ಬಿಡೋದಾ? ಆತ್ಮಹತ್ಯೆ ಮಾಡ್ಕೊತೀನ್ರಿ ಅಪ್ಪ, ಆತ್ಮಹತ್ಯೆ ಪಾಪ. ಏನು ಆತ್ಮಹತ್ಯೆ ಪಾಪ ನಾನು ಸಾಯೋದೇ ಇಲ್ವಾ ಅಂದ್ರೆ ಏನು ಹೇಳೋದು? ಸುಮ್ಮನೆ ಸಾಯ್ಬೇಡಪ್ಪ, ಅವನು ಸಾಯಿಸಿದಾಗ ಸಾಯಿ ಅಂತ ಅಷ್ಟೇ ಹೇಳೋದು. ಕಾಲೇನ ಉತ್ಪಥಗಂತಾಸಿ ಶಕ್ಯ ಸತಿ ನಿವಾರಣೆ. ನಿನಗೆ ತಡಿಲಿಕ್ಕೆ ಸಾಧ್ಯ ಇದೆಯಲ್ಲ, ಪ್ರಯತ್ನ ಆದರೂ ಪಡು ಅಂತ. ಕುಲಸ್ಯಾಸ್ಯ ವಿನಾಶಾಯ ತಥೈವ ಚ ಮಹೀಕ್ಷಿತಾಂ ಅನರ್ಥೋ ರಾಜ್ಯರೂಪೇಣ ತ್ಯಜ್ಯತಾಮ ಸುಖಾವಹ. ಈ ಕುಲದ ನಾಶಕ್ಕಾಗಿಯೇ ನೀನು ಇಷ್ಟು ಅರ್ಜೆಂಟ್ ಪಡೋದಾ? ಯು ಆರ್ ಅರ್ಜಿಂಗ್ ಟುವರ್ಡ್ಸ್ ಡಿಸ್ಟ್ರಕ್ಷನ್ ಆಫ್ ಹೋಲ್ ವರ್ಲ್ಡ್. ಅದು ಬೇಡ ಅಂತ ನಾನು ಹೇಳ್ತಾ ಇರೋದು. ಎಲ್ಲರೂ ಇವರು ನಾಶ ಆಗ್ತಾರೆ, ಅವರು ನಾಶ ಆಗ್ತಾರೆ, ಎಲ್ಲ ನಾಶ ಆಗ್ತಾರೆ, ಅದಕ್ಕೆ ಈಗ ಒಟ್ಟಿಗೆ ಚುರಿ ಚುಚ್ಕೊಂಡು ಬಿಡ್ತೀವಿ ಅಂದ್ರೆ ಏನು ಹೇಳೋದು? ಅನರ್ಥೋ ರಾಜ್ಯ ರೂಪೇಣ ತ್ಯಜ್ಯತಾಮ ಸುಖಾವಹ. ರಾಜ್ಯ ರೂಪದಿಂದ ಅನರ್ಥವೇ ಬಂದ್ಬಿಟ್ಟಿದೆ. ಅದರಿಂದಾಗಿ ಲುಪ್ತ ಪ್ರಜ್ಞಾ, ತಲೆ ಕೆಟ್ಟೋಗಿದೆ ನಿನಗೆ ಅಂತಾರೆ ವೇದವ್ಯಾಸರು. ಈ ಒಬ್ಬ ಜಗತ್ತಿನ ಎಲ್ಲ ವಿಕೃತ ಚಿಂತನೆಯನ್ನ ಸ್ವಲ್ಪ ಮಟ್ಟಿಗೆ ಅಳವಡಿಸ್ಕೊಂಡವನೊಬ್ಬ ಇದ್ದಾನೆ. ಅವನ ಹೆಸರು ಬಹಳ ಚೆನ್ನಾಗಿದೆ, ರಾಮಗೋಪಾಲ ವರ್ಮ ಅಂತ. ಅವನು ಏನು ಹೇಳ್ತಾನೆ ಗೊತ್ತಾ? ಅವನ ಭಯಪಡೋರನ್ನ ನೋಡಿದ್ರೆ, ಒಂದರಲ್ಲಿ ಯಾವುದೋ ಅವನ ಒಂದು ಸೃಷ್ಟಿಯಲ್ಲಿ ಹೇಳೋದು, ಭಯಪಡೋರನ್ನ ಕಂಡ್ರೆ ಕರುಣೆಯಿಂದ ಕೊಂದು ಬಿಡ್ತೀನಿ ಅಂತ. ಯಾಕೆ ಅಂದರೆ ಅವರು ಇಲ್ಲಿ ಇದ್ದು ಭಯ ಪಡೋದಕ್ಕಿಂತ ಕೊಂದುಬಿಟ್ರೆ ಭಯ ಇರಲ್ಲ, ಏನಿರಲ್ಲ. ಹಿಂಗೆ ವಾದ ಮಾಡಿದ್ರಿ ಏನು ಒದ್ದಾಡೋದು? ಹಾಗೆ ಲುಪ್ತ ಪ್ರಜ್ಞ ಪರೇಣಾಸಿ ಧರ್ಮಂ ದರ್ಶಯ ವಹಿಸುತ್ತಾನ್. ನೀನು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ಯಲ್ಲಪ್ಪ, ಕೆಟ್ಟ ತಲೆ ನಿನ್ನದು. ಧರ್ಮಂ ದರ್ಶಯ ವಹಿಸುತ್ತಾನ್, ಮಕ್ಕಳಿಗೆ ಧರ್ಮವನ್ನು ತೋರಿಸು. ಕಿಂತೆ ರಾಜ್ಯೇನ ದುರ್ಧರ್ಷ ಏನ ಪ್ರಾಪ್ತೋ ಚಿಕಿಲ್ಬಿಚಂ. ನಿನಗೆ ರಾಜ್ಯ ಸಿಕ್ಕಿದ್ರು ಏನದು? ಪಾಪವೇ ತಾನೆ. ಯಶೋ ಧರ್ಮಂಚ ಕೀರ್ತಿಂಚ ಪಾಲಯನ್ ಸ್ವರ್ಗಮಾಪ್ಸ್ಯಸಿ ಲಭಂತಾಂ ಪಾಂಡವ ರಾಜ್ಯಂ ಶಮಂ ಗಚ್ಚಂತು ಕೌರವಾಹ. ಯಶಸ್ಸು, ಧರ್ಮ, ಕೀರ್ತಿ ಎಲ್ಲವೂ ಸಿಗತ್ತೆ ಇಬ್ರಿಗೂ ರಾಜ್ಯ ಕೊಟ್ರೆ. ಏವಂ ವದತಿ ವಿಪ್ರೇಂದ್ರೇ ಧೃತರಾಷ್ಟ್ರೋಂಬಿಕಾ ಸುತಃ ಪ್ರಶಸ್ಯ ವಾಕ್ಯಂ ವಾಕ್ಯಜ್ಞಃ ವಚನಂ ಚೇತ್ವಿದಮಬ್ರವೀತ್. ಈ ರೀತಿ ಹೇಳ್ತಾ ಇದ್ದಾಗ ಪ್ರಶಸ್ಯ ವಾಕ್ಯಂ, ಮಾತು ಬಹಳ ಚೆನ್ನಾಗಿದೆ ಅಪ್ಪ ಅಂದ ಅವನು. ಯಾಕೆ ಅಂದರೆ ಇವನಿಗೆ ವಾಕ್ಯಜ್ಞ, ಮಾತು ಗೊತ್ತು. ಆದ್ದರಿಂದ ಚೆನ್ನಾಗಿ ಮಾತನ್ನು ಬಲ್ಲ ಧೃತರಾಷ್ಟ್ರ ಇವರ ಮಾತನ್ನು ಹೊಗಳಿ
ಹೇಳಿದ ಅಂತೆ ಯಥಾ ಭವಾನ್ ವೇರ ತಥಾಸ್ಮಿ ವೇತ್ತ ಭಾವಾಭಾವೌ ವಿದಿತೌ ಮೇ ಯಥಾವತ್ ಸ್ವಾರ್ಥೇ ಸಂಮುಚ್ಯತಿ ತಾತ ಲೋಕೋ ಮಾಂ ಚಾಪಿ ಲೋಕಾತ್ಮಕಮೇವ ವಿದ್ಧಿ. ನೀವು ಏನನ್ನ ತಿಳಿದಿದ್ದೀರೋ ಅದು ನನಗೂ ಗೊತ್ತಿದೆ. ಭಾವಾಭಾವೋ ವಿದಿತವು, ಒಳ್ಳೆಯದು ಯಾವುದು ಒಳಿತು ಯಾವುದು ಕೆಡುಕು ಯಾವುದು ಅಂತನೂ ಗೊತ್ತಿದೆ. ಆದರೆ ಲೋಕಕ್ಕೆ ಮೋಹ ಉಂಟಾಗತ್ತೆ. ಗೊತ್ತಿದ್ರೂ ತಪ್ಪು ಮಾಡ್ತಾರೆ. ಆ ಗೊತ್ತಿದ್ರೂ ತಪ್ಪು ಮಾಡುವ ಲೋಕದಲ್ಲಿ ನಾನೂ ಒಬ್ಬ ಅಂತ ಅಂದುಕೊಳ್ಳಿ. ನಾವು ಒಬ್ಬ ಕ್ರಿಕೆಟ್ ಪಟುವನ್ನ ಕೇಳಿದೆ, ಅಲ್ಲ ಒಬ್ಬ ಬ್ಯಾಟ್ಸ್ಮನ್, ಅವನಿಗೆ ಎಲ್ಲಿ ಅವನ ದೌರ್ಬಲ್ಯಗಳೇನು ಅನ್ನೋದನ್ನು ನೀವು ಬಹಳ ಕಾಲದಿಂದ ಅಭ್ಯಾಸ ಮಾಡಿರ್ತೀರ. ಅಲ್ಲ, ವಿಜಯ್ ಭಾರದ್ವಾಜೆ ಅವ್ರನ್ನೇ ಕೇಳಿದ್ದು. ದೌರ್ಬಲ್ಯಗಳೇನು ಅನ್ನೋದನ್ನ ತಿಂಗಳಾನುಗಟ್ಟಲೆ ಅಭ್ಯಾಸ ಮಾಡಿರ್ತೀರ ಅವನ ವಿಡಿಯೋಗಳನ್ನ ನೋಡಿ. ಅವನಿಗೆ ಯಾವುದೋ ಒಂದು ಜಾಗದಲ್ಲಿ ಹೊಡಿಲಿಕ್ಕೆ ಲೆಗ್ ಸೈಡ್ಗೋ ಆಫ್ ಸೈಡ್ಗೋ ಹೊಡಿಲಿಕ್ಕೆ ಆಗಲ್ಲ ಅಂತ ನೀವು ಅಲ್ಲೇ ಅಲ್ವೋ ಬಾಲ್ ಹಾಕ್ಬೇಕಾದದ್ದು, ಯಾಕೆ ಚೇಂಜ್ ಆಗ್ಬಿಡತ್ತೆ? ನಮಗೂ ಗೊತ್ತಿದೆ, ನಿಮಗಿಂತ ಚೆನ್ನಾಗಿ ಗೊತ್ತಿದೆ. ಆದ್ರೆ ಆ ಟೈಮಲ್ಲಿ ಯಾರಿಗೆ ಎಲ್ಲಿಗೆ ಹೋಗುತ್ತೆ ಯಾರಿಗ್ ಗೊತ್ತು ಅಂತಂದ ಅವನು. ಹೀಗಾಗಿ ಗೊತ್ತಿರತ್ತೆ, ಆದ್ರೆ ಆ ಟೈಮಲ್ಲಿ ಆ ವಿಧಿಯ ನಿರ್ಧಾರ ಬೇರೆ. ಎಲ್ಲವೂ ಹೀಗೆ ಗೊತ್ತಿರಲ್ಲ. ಹೀಗೆ ಹೋಗಬಹುದು, ಹಾಗೆ ಹೋಗಬಹುದು, ಹೆಂಗೂ ಹೋಗಬಹುದು. ಹಾಕೋದಷ್ಟೇ ನಮ್ಗೆ ಗೊತ್ತಿರೋದು. ಹಾಕಿದೆವು, ಇಂತಲ್ಲೇ ಹೋಗ್ಬೇಕು ನಾವು ಅಂದ್ಕೊಂಡ್ರೆ ಅಂತಲ್ಲೇ ಹೋಗದೆ ಇರಬಹುದು. ಸಾವಿರಾರು ಸಾಧ್ಯತೆಗಳಲ್ಲಿ ಇರ್ತವೆ. ಅದರಿಂದಾಗಿ ಇದನ್ನೇ ಇಟ್ಕೊಂಡು ಅವನು ಹೇಳೋದು, ನನಗೂ ಗೊತ್ತು ಒಳಿತು ಯಾವುದು ಕೆಡಕು ಯಾವುದು ಅಂತ. ನೀವೇ ನಮಗೆ ಬುದ್ಧಿ ಕೊಟ್ಟಿದ್ದು. ನಿಮಗೇನು ಗೊತ್ತಿದೆ ಅದು ನಮಗೂ ಗೊತ್ತಿದೆ. ಆದರೆ ಗೊತ್ತಿದ್ರು ನಾವು ಮಾಡ್ತೇವೆ. ಲೋಕ ಗೊತ್ತಿದ್ರೂ ಮಾಡತ್ತೆ. ಆ ಲೋಕದಲ್ಲಿ ನಾನು ಒಬ್ಬ. ಪ್ರಸಾದಯೇ ತ್ವಾಮತುಲ ಪ್ರಭಾವ ತ್ವನ್ನೋ ಗತಿರ್ದರ್ಶಯಿತಾ ಚ ಧೀರ ನ ಚಾಪಿ ವೈತ್ವಂ ಸಸುತಂ ಸ ಬಾಂಧವಂ ಸಕಲ್ಮಶಂ ಕರ್ತು ಮಿಹಾರಹಸಿತ್ವಂ. ಅದರಿಂದ ನೀನು ಸರ್ವಶಕ್ತ, ಅತುಲ ಪ್ರಭಾವ, ನೀನೇ ಗತಿ, ಎಲ್ಲವೂ ಗೊತ್ತಿದೆ. ಕೇವಲ ನಮ್ಮನ್ನ ಮಾತ್ರ ಶಿಕ್ಷೆಗೆ ಒಳಪಡಿಸಬೇಡ. ತ್ವಂ ಹಿ ಧರ್ಮ ಪವಿತ್ರಂಚ ಯಶ ಕೀರ್ತಿರ್ಧೃತಿ ಸ್ಮೃತಿ ಕುರುಣಾಂ ಪಾಂಡವಾನಾಂಚ ಮಾನ್ಯಶ್ಚಾಸಿ ಪಿತಾಮಹ. ಕಡೆಗೆ ನಿನ್ನನ್ನು ಶರಣು ಹೊಂದೋದಲ್ಲದೆ ಇನ್ನೇನನ್ನೂ ಮಾಡಿಲ್ಲ. ನಿನಗೆ ಪೂರ್ತಿಯಾಗಿ ಶರಣು ಹೊಂದಿದ್ದೇನೆ. ಆಗ ವೇದವ್ಯಾಸರು ಹೇಳ್ತಾರೆ, ವೈಚಿತ್ರ್ಯ ವೀರ್ಯ ನೃಪತೆ ಯತ್ತೆ ಮನಸ್ಸಿ ವರ್ತತೆ ಅಭಿಧತ್ಸ್ವ ಯಥಾ ಕಾಮಂ ಛೇತ್ತಾಸ್ಮಿ ತವ ಸಂಶಯಂ. ಓಹೋ, ನಿನ್ನ ಮನಸ್ಸಿನಲ್ಲಿ ಏನಿದೆ ನನಗೆ ಗೊತ್ತಾಗಿದೆ. ಆದರೆ ನಿನಗೊಂದು ಕುತೂಹಲ ಇದೆ. ಈ ಕುತೂಹಲಕ್ಕೆ ಸಂಬಂಧಪಟ್ಟ ಏನು ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡ್ತೇನೆ, ಕೇಳು ಅಂತಂದ್ರು. ಧೃತರಾಷ್ಟ್ರನಿಗೆ ಖುಷಿಯಾಗಿದ್ದ ಪಾಯಿಂಟ್ ಇದೊಂದೇ. ವಿದ್ಯಾಕಾಮ, ಕುತೂಹಲ ಅವನಿಗೆ ಆಯಿತು ಅಂತ ಹೇಳಿ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡುತ್ತಾನೆ. ಏನು ಪ್ರಶ್ನೆ ಕೇಳಿದ, ಅವರೇನು ಉತ್ತರ ಕೊಟ್ಟರು ಅಂತ ಹೇಳಿ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.